ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿ ಅವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಆಯೋಜಿಸಿರುವ ಆತ್ಮಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಕೈ ಪ್ರಾಧ್ಯಾಪಕರಾದಂತಹ ಶ್ರೀ ಸತ್ಯನಾರಾಯಣ್ ರಾವ್ ಸರ್ ಅವರು ಇರುತ್ತಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರ ಬಗ್ಗೆ ಕಿರುಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಇವರು BA ಪದವಿ ಪಡೆದಿದ್ದಾರೆ. ಇವರು ಶಿಕ್ಷಣ ಕಚೇರಿಯ ಇಲಾಖೆಯಲ್ಲಿ ನಿವೃತ್ತ ವ್ಯವಸ್ಥಾಪಕರಾಗಿದ್ದಾರೆ. ಇವರು 2000 ಇಸವಿಯಲ್ಲಿ ನಮ್ಮ ಸ್ಕೈ ಯೋಗಕ್ಕೆ ಸೇರಿಕೊಂಡಿದ್ದು 2018ರಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಪ್ರಮೋಷನ್ ಪಡೆದಿರುತ್ತಾರೆ. 1997ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡಿದ್ದು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಕೇಳ್ತಿಲ್ವಾ? ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ, ಅಡಚಣೆಗಾಗಿ ಕ್ಷಮಿಸಿ, ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಸುತ್ತೆ, ಏನೋ ಪ್ರಾಬ್ಲಮ್ ಆಯ್ತು. ಆತ್ಮೀಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದಂತ ಪ್ರೊಫೆಸರ್ ಶ್ರೀ ನಾರಾಯಣ್ ರವರವರು ಇರುತ್ತಾರೆ. ಇವರ ಬಗ್ಗೆ ಕಿರುಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಇವರು BA ಪದವಿ ಪಡೆದಿದ್ದಾರೆ. ಇವರು ಶಿಕ್ಷಣ ಕಚೇರಿಯ ಇಲಾಖೆಯಲ್ಲಿ ನಿವೃತ್ತ ವ್ಯವಸ್ಥಾಪಕರಾಗಿದ್ದಾರೆ. ಇವರು 2000 ಇಸವಿಯಲ್ಲಿ ಪ್ರಾಧ್ಯಾಪಕರ ತರಬೇತಿ ಪಡೆದು 2018ರಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಪ್ರಮೋಷನ್ ಪಡೆದಿರುತ್ತಾರೆ. 1997ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡಿದ್ದು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ MSc ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರು ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಯಲೆಚೇನಹಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನ ಎಲ್ಲ ಜನರಿಗೆ ಹಂಚುತ್ತಿದ್ದಾರೆ. ಇವರು ಕಳೆದ 23 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸೇವೆಯನ್ನ ನಿರಂತರವಾಗಿ ಸಲ್ಲಿಸುತ್ತಿದ್ದಾರೆ. ಇವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ದಿನದ ಚಿಂತನಾ ವಿಷಯವಾದ ಮಾಲಿನ್ಯದ ಪ್ರಭಾವ, ಎಫೆಕ್ಟ್ ಆಫ್ ಪೊಲ್ಯೂಷನ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸರ್, ಸ್ಟಾರ್ಟ್ ಮಾಡಿ ಸರ್. ಎಸ್. ಸಾಕಿದರೆ ನಮ್ಮನ್ನು ತುತ್ತಿಟ್ಟು ನೀವು, ಬಾರದಂತೆ ನಮಗೆ ಯಾವುದೇ ನೋವು, ನಿಮ್ಮ ಹಾರೈಕೆಯಲ್ಲಿ ಸಿಗಲೆಮಗೆ ಗೆಲುವು, ತಾಯಿ ತಂದೆ ಪಾದಕ್ಕೆ ಅರ್ಪಿತವಿ ಭಾಷಣವು, ಗುರು ಎಮಗೆ ಆಗಿಹನು ಜ್ಞಾನದಾತ, ಬೆಳಕಿನೆಡೆ ನಮ್ಮನ್ನು ಒಯ್ಯುವಾತ, ಜ್ಞಾನ ದೀಪವ ಹಚ್ಚಿ ಬೆಳಗುವಾತ, ನಿಜವಾಗಿ ಗುರುವೇ ನಮಗೆ ವಿಧಾತ. ಚಿಂತನೆಯನ್ನು ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸಿದ ಗುರುವಿಗೆ ನಮಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ,
ಈ ದಿನದ ಈ ಕಾರ್ಯಕ್ರಮ ನಡೆಸಿಕೊಡಲು ಅವಕಾಶ ಕೊಟ್ಟಂತ ವಿಶ್ವ ಸಮುದಾಯ ಸೇವಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ನಮ್ಮ ಕರ್ನಾಟಕ ವಲಯದ ಅಧ್ಯಕ್ಷರಾದಂತ ಡಾಕ್ಟರ್ ಧನಪತಿ ಸರ್ ಅವರಿಗೂ ಮತ್ತು ಡಾಕ್ಟರ್ ವಿಜಯ ಮೇಡಮ್, ಸ್ಮಾರ್ಟ್ ಉಪಾಧ್ಯಕ್ಷರಾದಂತ ವಿಜಯ ಮೇಡಮ್ ಅವರಿಗೂ ನನ್ನ ಅನಂತ ನಮನಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಬಂಧುಗಳಿಗೂ ಸಹಿತ ನನ್ನ ನಮನಗಳು. ಈ ಕಾರ್ಯಕ್ರಮವನ್ನು ನಡೆಸುತ್ತಿರತಕ್ಕಂಥ ಸುಗಂಧಿನಿ ಮೇಡಮ್, ಪಲ್ಲವಿ, ನಮ್ಮ ಕಚೇರಿಯ ಸಿಬ್ಬಂದಿ ಚೈತ್ರ ಮತ್ತು ಇತರ ಎಲ್ಲಾ ಸಿಬ್ಬಂದಿಯವರಿಗೂ ಸಹಿತ ನನ್ನ ಅನಂತ ನಮನಗಳನ್ನು ತಿಳಿಸುತ್ತಾ ನನ್ನ ಈ ದಿನದ ಒಂದು ಕಾಳಜಿಯನ್ನ ತಗೊಳ್ಬೇಕು. ಇವತ್ತಿನ ಒಂದು ವಿಚಾರ ಮಾಲಿನ್ಯದ ಪ್ರಭಾವ, ಅಂದ್ರೆ ಎಫೆಕ್ಟ್ ಆಫ್ ಪೊಲ್ಯೂಷನ್ ಅಂತ. ಈ ವಿಚಾರವನ್ನ ನಮ್ಗೆ ಮಹರ್ಷಿಯವರು ಸದ್ಗುಣ ಸಂಪನ್ನತೆ ಮತ್ತು ಸಮಾಜ ಕಲ್ಯಾಣ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಪ್ರಕೃತಿ ಸಮೃದ್ಧಿಯನ್ನು ಕಾಪಾಡುವುದು ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಈ ವಿಚಾರವನ್ನ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಮಹರ್ಷಿಯವರು ಹೇಳದೇ ಇರ್ತಕ್ಕಂಥ ವಿಚಾರಗಳೇ ಇಲ್ಲ. ಯಾಕೆಂತಂದ್ರೆ ಮನೋವಿಕಾಸ ಕಲೆ ಅಂತಕ್ಕಂಥ ಕಲೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥವ್ರು ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಂಡು ಅದರಲ್ಲಿ ಅವರು ಪರಿಣಿತರಾಗಬೇಕು. ಅದಕ್ಕಾಗಿ ಮಹರ್ಷಿಯವರು ಈ ವಿಚಾರಗಳನ್ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಮಹರ್ಷಿಯವರು ಕೊಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳ ಜೊತೆಗೆ ನಾನು ಇವತ್ತಿನ ಈ ಪರಿಸ್ಥಿತಿನಲ್ಲಿ ಏನೇನ್ ನಡೀತಿದೆ ಹೊರಗಡೆಗೆ ಅಂತಕ್ಕಂಥದ್ನ ಕೆಲವು ವಿಚಾರಗಳನ್ನ ಸೇರಿಸ್ಬಿಟ್ಟು ನಾನು ಇವತ್ತೇ ಒಂದು ಹಲವಾರು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತಿದ್ದೇನೆ ಸ್ನೇಹಿತರೆ. ಇಲ್ಲಿ ಮಹರ್ಷಿಯವರ ಪ್ರಕಾರ ಪ್ರಕೃತಿಯ ಸಮೃದ್ಧಿಯನ್ನು ಕಾಪಾಡುವುದು, ಸುತ್ತಮುತ್ತಲಿನ ಪರಿಸರ ಮತ್ತು ಪ್ರಾಕೃತಿಕ ಸಮೃದ್ಧಿ ಕಾಪಾಡತಕ್ಕಂಥದ್ದು, ಪರಿಸರ ಮಾಲಿನ್ಯವನ್ನ ಕಾಪಾಡ್ತಕ್ಕಂಥದ್ದು, ಈ ಮಾಲಿನ್ಯವನ್ನ ತಡೀಬೇಕು. ಹೀಗೆ ಹಲವಾರು ವಿಚಾರಗಳನ್ನ ಮಹರ್ಷಿಯವರು ನಮ್ಗೆ ಅಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ಬಹುಶಃ ಬರೇ ಬ್ರಹ್ಮಜ್ಞಾನ ಮಾಸ್ಟರ್ ಕೋರ್ಸ್ ಬಂದ್ರೆ ಇದೆಲ್ಲ ಸಿಕ್ಕೋಲ್ಲ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಚಾರಗಳು ನೀವನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಇಟ್ಟಿರ್ತಕ್ಕಂತಹ ಡಿಪ್ಲೊಮಾ ಆಗಲಿ, ಅಡ್ವಾನ್ಸ್ ಡಿಪ್ಲೊಮಾ, MA ಮುಂತಾದ ತರಗತಿಗಳಿಗೆ ಬಂದ್ರೆ ಈ ವಿಚಾರಗಳನ್ನೆಲ್ಲ ನಾವು ಹೆಚ್ಚಿಗೆ ತಿಳಿಬಹುದು ಸ್ನೇಹಿತರೆ. ಈಗ ಅಂದ್ರೆ ಪರಿಸರ ಮಾಲಿನ್ಯದಲ್ಲಿ ಹಲವಾರು ಅಂಶಗಳನ್ನ ಕೊಟ್ಟಿದ್ದಾರೆ. ಯಾತ್ಯಾತರ ಬಗ್ಗೆ ಮಾಲಿನ್ಯ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಫಸ್ಟ್ ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್. ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್. ಸಮುದ್ರ ನೀರಿನ ಮಾಲಿನ್ಯ, ಮ್ಯಾರಿನ್ ಪೊಲ್ಯೂಷನ್. ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್. ಉಷ್ಣತಾ ಮಾಲಿನ್ಯ, ಥರ್ಮಲ್ ಪೊಲ್ಯೂಷನ್. ಕ್ಷಕಿರಣಗಳ ಅಪಾಯ, ನ್ಯೂಕ್ಲಿಯರ್ ಹಜಾರ್ಡ್ಸ್. ಘನವಸ್ತುಗಳ ತ್ಯಾಜ್ಯ ನಿರ್ವಹಣೆ, ಸಾಲಿಡ್ ವೇಸ್ಟ್. ಮತ್ತು ಅರಣ್ಯದ ನಾಶ, ರಿಡಕ್ಷನ್ ಆಫ್ ಫಾರೆಸ್ಟ್. ಹೀಗೆ ಒಂದೊಂದನ್ನೇ ಇಲ್ಲಿ ಮಹರ್ಷಿಯವರು ನಮಗೆ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಏನೇನ್ ನಡೀತಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಇವತ್ತಿನ ಈ ಪರಿಸ್ಥಿತಿನಲ್ಲೂ ಏನೇನ್ ನಡೀತಿದೆ ಅಂತಕ್ಕಂಥದ್ದು ಸೇರ್ಕೊಂಡ ನಾವು ನೋಡೋಣ. ಹೀಗೆ ಅನೇಕ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಮಹರ್ಷಿಯವರು. ನಾವೀಗ ಅದರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಒಂದು, ಪ್ರಕೃತಿ ಸಮೃದ್ಧಿಯನ್ನು ಕಾಪಾಡುವುದು. ಈ ಪ್ರಪಂಚದ ಉಗಮದಲ್ಲಿ ಅದ್ಭುತವಾದಂತ ಒಂದು ರಚನೆ ಅಂತಂದ್ರೆ ಈ ಭೂಮಿ. ಈ ಭೂಮಿ ಮೇಲೆ ಸಕಲ ಜೀವರಾಶಿಗಳು ವಾಸ ಮಾಡ್ತಿರ್ತಕ್ಕಂಥದ್ದು, ವಾಸಸ್ಥಾನ. ಸಕಲ ಜೀವರಾಶಿಗಳು ಭೂಮಿ ಮೇಲೆ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಜೀವನವನ್ನು ನಡೆಸುತ್ತದೆ. ಹಾಗಾಗಿ ಈ ಭೂಮಿಗೆ ಒಂದು ವಿಶೇಷ ಸ್ಥಾನಮಾನವಿದೆ. ಹಾಗಾಗಿ ಈ ಭೂಮಿಯನ್ನು ತಾಯಿಗೆ ಹೋಲಿಸ್ತಾರೆ. ಭೂತಾಯಿ, ಭುವಿ, ಇಳೆ, ಧರಿತ್ರಿ, ವಸುದೆ, ವಸುಂಧರೆ, ಕ್ಷಮೆಯ ಧರಿತ್ರಿ. ಹೀಗೆ ಅನೇಕ ಹೆಸರುಗಳಿಂದ ಈ ಭೂಮಿಯನ್ನ, ಈ ನೆಲವನ್ನ ವರ್ಣಿಸ್ತಾರೆ. ಆದ್ರೆ ಈ ತಾಯಿ ಹೇಗೆ ಸಮಾಧಾನದಿಂದ ಇರ್ತಾಳೋ ಹಾಗೆ ಈ ಭೂಮಿಯು ನಮ್ಮಗಳ ಸಕಲ ಸ್ಥಿರ ಆಸ್ತಿಗಳನ್ನೆಲ್ಲ ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ನಮ್ಮನ್ನು ಸಲಹುತ್ತಿದೆ ಸ್ನೇಹಿತರೆ. ಈ ಭೂಮಿ ಮೇಲೆ ಜೀವಿಗಳು ಹಾಗೂ ನಿರ್ಜೀವಿಗಳು ಉಗಮಗೊಂಡು ಪರಿಸರಕ್ಕೆ ತಕ್ಕಂತೆ ನಿರ್ಮಾಣಗೊಂಡಿವೆ. ಎಲ್ಲರೂ ಇರುವುದು ಈ ಪ್ರಕೃತಿ ಒಳಗೆ. ಈ ಪ್ರಕೃತಿ ಅಂತಕ್ಕಂಥದ್ರೊಳಗೆ ಎಲ್ಲರೂ ಜೀವನ ಮಾಡ್ತಿದೆ. ಸಕಲ ಪ್ರಾಣ ಜೀವರಾಶಿಗಳು ಪ್ರಕೃತಿಗೆ ಹೊಂದಿಕೊಂಡು ಜೀವನವನ್ನು ಮಾಡಿದ್ರೆ
ಮನುಷ್ಯ ಮಾತ್ರ ಈ ಪ್ರಕೃತಿಗೂ ಹೊಂದ್ಕೊಂಡಿಲ್ಲ ಸ್ನೇಹಿತರೆ. ಅವನೊಬ್ಬನ ಪ್ರಕೃತಿಗೆ ವಿರುದ್ಧವಾಗಿ ಜೀವನವನ್ನು ನಡೆಸ್ತಿರ್ತಕ್ಕಂಥ ಸಕಲ ಪ್ರಾಣಿಗಳು ಸಹಿತ ಹೊಂದ್ಕೊಂಡು ಜೀವನವನ್ನು ಮಾಡ್ತವೆ. ಆದ್ರೆ ಮನುಷ್ಯ ಮಾತ್ರ ಇದಕ್ಕೆ ತಯಾರಿಲ್ಲ. ನಮ್ಗೆ ಕಾಣ್ತಕ್ಕಂತ ಗುಡ್ಡ, ಬೆಟ್ಟ, ಗಿರಿ, ನದಿ, ಗಿಡ, ಮರ, ಮರಳು, ಹೀಗೆ ಪ್ರತಿಯೊಂದು ಇವೆಲ್ಲ ಪ್ರಕೃತಿ ಒಳಗಿರ್ತಕ್ಕಂಥದ್ದು. ಇದನ್ನೇ ಪರಿಸರ ಅಂದ್ರೆ ಎಕೋಸಿಸ್ಟಮ್, ಎಕಾಲಜಿ ಸಿಸ್ಟಮ್ ಅಂತ ಕರೀತಕ್ಕಂಥದ್ದು. ಅಂದ್ರೆ ಪ್ರಕೃತಿ ಬಲು ಸೂಕ್ಷ್ಮ, ಅದರ ವಿರುದ್ಧ ಹೋದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ. ಅದನ್ನ ಗುಂಡಪ್ಪನವರು ಕಗ್ಗದಲ್ಲಿ ಹೇಳ್ತಾರೆ ನೋಡಿ. ಈಗ ನಾವು ಎದುರು ಕಾಣ್ತಿದ್ದೇವೆ ಏನೇನು ಈ ಪ್ರಕೃತಿಯಲ್ಲಿ ಅವಘಡಗಳು ನಡೀತಾ ಇದಾವೆ. ಇದಕ್ಕೆ ಏನ್ ಕಾರಣ ಅಂತಂದ್ರೆ ಮಾನವ ಮಾಡ್ತಿರ್ತಕ್ಕಂಥ ಅಪಚಾರಗಳು. ಗುಂಡಪ್ಪನವ್ರ ಪ್ರಕಾರ ಪ್ರಕೃತಿ ಅಂದ್ರೆ ಬಳಿಗೆ ಬಾರೆನ್ನುವಳು, ಕರೆ ಕರೆದು ಮುದ್ದಿಪಳು, ಫಲಪುಷ್ಪ ಮಣಿಕನಕವನ್ ನಿತ್ತು ನಲಿಸುವಳು, ನಲಿದು ನೀ ಮೈ ಮರೆಯೇ ಮರ್ಮದಲ್ಲಿ ಚಿವುಟುವಳು, ಛಲಗಾತಿಯೋ ಪ್ರಕೃತಿ ಮರಳ ಮುನಿಯ ಅಂತ. ಇವತ್ತೆಲ್ಲರೂ ಪ್ರಕೃತಿಗೆ ವಿರುದ್ಧವಾಗಿ ನಡೀತಿರೋದ್ರಿಂದನೇ ಇಲ್ಲಿ ಪಂಚಭೂತಗಳ ಮೇಲೆ ಏನು ಅವಘಡಗಳು ಇವತ್ತು ನಡೀತಾ ಇದಾವೋ ಇದೆಲ್ಲ ಕಾರಣ ಅದೇ ಒಂದಷ್ಟು. ಪ್ರಾಕೃತಿಕ ಸಮೃದ್ಧಿ ಎಂಬುದರಲ್ಲಿ ನಿರ್ಜೀವ ವಸ್ತುಗಳು ಜೊತೆಗೆ ಲೆಕ್ಕವಿಲ್ಲದಷ್ಟು ಜೀವರಾಶಿಗಳು ಸೇರಿ ಆಶ್ಚರ್ಯಪಡುವಂತ ಅದ್ಭುತವಾದ ಕ್ರಿಯಾ ಚಟುವಟಿಕೆಗಳು ನಡೀತವೆ ಅಂತೇಳಿ ಮಹರ್ಷಿಯವರು ಹೇಳ್ತಾರೆ. ಇದನ್ನೇ ಲ್ಯಾಬಿರಿಂತ್ ಆಫ್ ನೋ ಸೈನ್ಸ್ ಅಂತ ಕಳೆದಿದ್ದಾರೆ ಅಲ್ಲಿ. ಇದರ ಜೊತೆಗೆ ಸುತ್ತಲಿನ ಪರಿಸರಗಳು ಸಹಿತ ನಾಶವಾಗ್ತಾ ಇವೆ ಅಂತೇಳಿ ಮಹರ್ಷಿಯವರು ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲ ಇದ್ರು ಎಲ್ಲ ನಾಶ ಮಾಡ್ತಿದಾರಪ್ಪ ಅಂತ ಹೇಳಿ. ಪ್ರಕೃತಿಗೆ ವಿರುದ್ಧವಾದ ಅನೇಕ ಕಾರ್ಯಗಳು ಮಾನವರಿಂದ ಜರುಗುತ್ತಿವೆ. ಗೊತ್ತಿದ್ದೋ ಗೊತ್ತಿಲ್ದೆಯೋ ಬುದ್ಧಿಜೀವಿಗಳು, ಜ್ಞಾನವಂತರು, ವಿದ್ಯಾವಂತರು ಕೂಡ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಪ್ರಕೃತಿಯನ್ನ ಹಾಳು ಮಾಡುವ ಕೆಲಸದಲ್ಲಿ. ಸುತ್ತಮುತ್ತಲಿನ ಪರಿಸರ ಮತ್ತು ಪ್ರಾಕೃತಿಕ ಸಮೃದ್ಧಿಗಳು ಕೆಡುವುದಕ್ಕೆ ಕಾರಣ. ಸುತ್ತಮುತ್ತಲಿನ ಪರಿಸರ ಕೆಡುವುದಕ್ಕೆ ಪ್ರಕೃತಿಯ ವಿಕೋಪಗಳು ಕಾರಣವಾದರೂ ಮಾನವರ ಪಾಲು ಇದರಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಮಾನವರಲ್ಲಿರ್ತಕ್ಕಂಥ ಅಜ್ಞಾನ, ಅತಿ ಆಸೆ, ಹಣದ ವ್ಯಾಮೋಹ, ಸ್ವಾರ್ಥತನ ಇವೇ ಕಾರಣ ಅಂತ ಹೇಳಿ ವರ್ಣನೆ ಮಾಡುತ್ತೆ. ಪ್ರಕೃತಿಯ ಸಮೃದ್ಧಿಗಳನ್ನ ಹಾಳು ಮಾಡದೆ ಬಿಡದೆ ಅವುಗಳನ್ನು ಅಭಿವೃದ್ಧಿ ಪಡಿಸುತ್ತಾ ಅದರಲ್ಲಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ಬೇಕಾದಂಥದ್ದು ಜ್ಞಾನವಂತರ ಲಕ್ಷಣ, ಬುದ್ಧಿಜೀವಿಗಳ ಲಕ್ಷಣ ಇದು. ಇದಕ್ಕೆ ಬುದ್ಧಿಜೀವಿಗಳ, ಚಿಂತಕರ ಮತ್ತೆ ಪರಿಸರ ಪ್ರೇಮಿಗಳ ಅಭಿಪ್ರಾಯ ಪಡೆಯಬೇಕು. ಇದಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣಕ್ಕಾಗಿ ಹಾಗೂ ಉದ್ಯೋಗಗಳನ್ನು ಅರಸಿಕೊಂಡು ಗ್ರಾಮಾಂತರ ಪ್ರದೇಶಗಳಿಂದ ಪಟ್ಟಣ ನಗರಗಳಿಗೆ ವಲಸೆ ಬರ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ಉಳುತ್ತಿರುವ ಗದ್ದೆ ಹೊಲಗಳನ್ನೆಲ್ಲ ಬಿಟ್ಟು, ಉತ್ತುವುದನ್ನು ಬಿಟ್ಟು ಜನರು ಮೋಜಿನ ಜೀವನಕ್ಕಾಗಿ ಶರಣಾಗ್ತಾ ಇರತಕ್ಕಂಥದ್ದು ಕಾಣ್ತೀವಿ ನಾವು. ಇದಕ್ಕೆ ಸರ್ಕಾರದ ಸಕ್ರಮ ಅಕ್ರಮ ಅಂತ ಏನ್ ನೀತಿ ಕಾರಣಗಳಿದವೋ ಇವೆಲ್ಲ ಇವಕ್ಕೆ ಪ್ರಚೋದನೆಯನ್ನು ಕೊಡ್ತಾವೆ. ಉಳುವ ಭೂಮಿಗಳಲ್ಲಿ ಅಕ್ರಮವಾಗಿ ಹಲವಾರು ಅಂತಸ್ತಿನ ಕಟ್ಟಡಗಳನ್ನು ಕಟ್ತಾರೆ. ಇದಕ್ಕೆ ಅನುಮತಿನೇ ಇರೋಲ್ಲ. ಸರ್ಕಾರದ ನೀತಿಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಸಾಮಾನ್ಯವಾಗಿದೆ. ಹೀಗಾದಲ್ಲಿ ಕೆಲವೇ ದಿನಗಳಲ್ಲಿ ಆಹಾರದ ಕೊರತೆ ಉಂಟಾಗೋದ್ರಲ್ಲಿ ಸಂಶಯನೇ ಇಲ್ಲ. ಪಟ್ಟಣ ನಗರ ಪ್ರದೇಶಗಳಲ್ಲಿ ನಗರೀಕರಣದ ಕಾರಣ ಅಲ್ಲಿರ್ತಕ್ಕಂಥ ಕೆರೆಗಳನ್ನ, ಕುಂಟೆಗಳನ್ನ, ಕೊಳಗಳನ್ನ, ಕರ್ಣಗಳನ್ನ ಇವುಗಳನ್ನೆಲ್ಲ ಮುಚ್ಚಿ ಮುಚ್ಚಿ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತಾರೆ. ಬೃಹತ್ ಅಂತಸ್ತಿನ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಊರಿನಲ್ಲಿರ್ತಕ್ಕಂಥ ಕಸ ಕಡ್ಡಿ, ಮಾಲಿನ್ಯ, ತ್ಯಾಜ್ಯ ವಸ್ತುಗಳನ್ನೆಲ್ಲ ಕೆರೆ ದಂಡೆಗಳಿಗೆ ಸುರಿತಾರೆ. ಇದು ಇವತ್ತಿಗೂ ನಡೀತಾನೆ ಇದೆ. ಪ್ರತಿಯೊಂದು ಊರುಗಳಲ್ಲೂ ಇದು ನಡೀತಾನೆ ಇದೆ. ಇದಕ್ಕೆ ಯಾರ ಭಯ ಭೀತಿ ಇರುವುದಿಲ್ಲ. ಹೋಗ್ಲಿ, ಅವರ ಆತ್ಮಗಳಿಗಾರು ನೀನು ಮಾಡ್ತಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಬಹುಶಃ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತೆಲ್ಲೋರು ಕೆರೆ ಕುಂಟೆಗಳು ನೀರ್ ಕೆಟ್ಟು ವಾಸನೆ, ಅಲ್ಲೆಲ್ಲ ಓಡಾಗಿರಲ್ಲ, ವಾಕ್ಸತ ಹೋಗಿರಲ್ಲ, ಅಲ್ಲಿ ಅದೆಲ್ಲ ಗಲೀಜು ಊರಿನ ಎಲ್ಲಾ ಆರೋಗ್ಯವನ್ನ ಹಾಳು ಮಾಡ್ತದೆ. ನಗರಗಳಲ್ಲಿ ವಾಸಿಸ್ತಕ್ಕಂಥ ಜನಸಂಖ್ಯೆಗೆ ಸಮನಾಗಿ ಹೆಚ್ಚುತ್ತಿರ್ತಕ್ಕಂಥ ವಾಹನಗಳು, ಅವು ಹೊರಸೂಸ್ತಕ್ಕಂಥ ಹೊಗೆಯ ಗಾಳಿ ವಾತಾವರಣವನ್ನು ಕೆಡಿಸುತ್ತವೆ, ಕಲುಷಿತಗೊಳಿಸ್ತವೆ. ವಾಹನಗಳಿಂದ ಉಂಟಾಗ್ತಕ್ಕಂಥ ಶಬ್ದ, ವೇಗದ ರಭಸ, ಇವುಗಳ ಕರ್ಕಶ ಶಬ್ದವು ಮಾನವರ ಆರೋಗ್ಯದ ಮೇಲೆ ವೈಪರೀತ್ಯ ಉಂಟು ಮಾಡುತ್ತದೆ. ಅಂದ್ರೆ ಮಾನಸಿಕ ಅಸ್ತವ್ಯಸ್ತ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೀಗೆ ಅನೇಕ ಕಾಯಿಲೆಗಳು ಇವತ್ತು ಮನುಷ್ಯರನ್ನ ತಿಂತಾ ಇದಾವೆ. ಗ್ರಾಮಾಂತರ ಪ್ರದೇಶಗಳು ಸಹಿತ ಇದಕ್ಕೆ ಹೊರತಲ್ಲ. ಗ್ರಾಮಗಳಲ್ಲಿಯೂ ಸಹಿತ
ಹೆಂಚಿನ ಕಾರ್ಖಾನೆಗಿರ್ಬೋದು, ಇಟ್ಟಿಗೆ ಬಟ್ಟೆಗಳಿರ್ಬೋದು, ಇತರ ಕೈಗಾರಿಕೆಗಳಿರ್ಬೋದು, ಫಲವತ್ತಾದ ಜಮೀನುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಆಹಾರ, ಧಾನ್ಯ, ಹಣ್ಣು, ತರಕಾರಿಗಳು ಉತ್ಪತ್ತಿಗೆ ಕೊರತೆ ಉಂಟಾಗ್ತಾ ಇದೆ. ಗ್ರಾಮಾಂತರ ಜನರು ಸಹಿತ ಇದಕ್ಕೆ, ಈ ವ್ಯಾಮೋಹಕ್ಕೆ ಬಿಟ್ಟು ಇಂತಹ ಪರಿಸರ ನಾಶಕ್ಕೆ ಅವರು ಸಹಿತ ನಿಂತಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಆಹಾರ ಪದಾರ್ಥಗಳನ್ನು ಬೆಳೆಯುವ ರೈತರು ಸಹಿತ ರಾಸಾಯನಿಕ ಗೊಬ್ಬರಗಳಿಗೆ ಹಾಗೂ ರಾಸಾಯನಿಕ ಔಷಧಗಳಿಗೆ ಮಾರು ಹೋಗ್ಬಿಟ್ಟು ಅದನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಇದು ಫಲವತ್ತಾದ ಭೂಮಿಯ ಮೇಲೂ ಸಹಿತ, ಬೆಳೆಯುವ ಬೆಳೆಗಳಿಗೂ ಸಹಿತ ಇದು ವ್ಯತಿರಿಕ್ತವಾದ ಪ್ರಭಾವವನ್ನು ಬೀರ್ತದೆ. ಅಲ್ಲದೆ ಔಷಧಿಗಳ ರಾಸಾಯನಿಕ ಅಂಶ ಭೂಮಿಯ ಒಳಗೆ ಇಳಿದು ನೀರಿನೊಂದಿಗೆ ಬೆರೆತು ನೀರನ್ನ ಸಹಿತ ಕಲುಷಿತಗೊಳಿಸುತ್ತದೆ. ಹಿಂದೆ ಉಪಯೋಗಿಸ್ತಿದ್ದ ದೇಶೀಯ ಗೊಬ್ಬರ ಪದ್ಧತಿ ಇದಕ್ಕೆಲ್ಲ ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ. ಸಾವಯವ ಪದ್ಧತಿ ಅಂತಕ್ಕಂಥದ್ದು ಎಲ್ಲೋ ಕೆಲವರನ್ನ ಬಿಟ್ರೆ ಉಳಿದವ್ರು ಯಾರು ಇದನ್ನ ಫಾಲೋ ಮಾಡ್ತಾರೆ. ಹಿಂದೆಲ್ಲ ಪ್ರತಿ ಊರಿನಲ್ಲಿರ್ತಕ್ಕಂಥ ಕೆರೆಗಳನ್ನು ಸ್ವಚ್ಛ ಮಾಡ್ತಾ ಇದ್ರು. ಸ್ವಚ್ಛ ಮಾಡ್ಬಿಟ್ಟು ಶುದ್ಧವಾದ ನೀರನ್ನ ಶೇಖರಿಸಿಟ್ಟು ಕುಡಿಯುವುದಕ್ಕೂ ಸಹಿತ ಉಪಯೋಗಿಸ್ತಾ ಇದ್ರು. ಈಗ ಊರಿನ ಕೆರೆಗಳನ್ನು ಮುಚ್ಚಿ ಹಾಕಲಾಗಿದ್ದು, ಚರಂಡಿಯಲ್ಲಿ ಹರಿಯುವ ನೀರು ರಸ್ತೆನಲ್ಲೆಲ್ಲ ಹರಿತಾ ಹೋಗುತ್ತೆ. ವಾತಾವರಣವೆಲ್ಲ ಕೆಟ್ಟುಟ್ಟು ಕಲ್ಮಶವಾಗಿದೆ. ಇದು ಆದ್ರೆ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪ್ರಭಾವವನ್ನು ಬೀರ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳನ್ನು ಅತಿಕ್ರಮಣ ಮಾಡಿ ಅಲ್ಲಿನ ವನ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೀತಾ ಇದೆ. ಇದು ವನ್ಯ ಸಂಕಲವನ್ನು ನಾಶ ಮಾಡದಲ್ಲದೆ ವನ್ಯ ಜೀವರಾಶಿಗಳಿಗೂ ಸಹಿತ ಮಾರಕವಾಗಿದೆ. ಇದರಿಂದಾಗಿ ವನ್ಯ ಜೀವಿಗಳು ಇತ್ತೀಚಿನ ದಿನಗಳಲ್ಲಿ ಊರುಗಳ ಒಳಗೆ ದಾಳಿ ಇಡುತ್ತವೆ. ಇದು ಪ್ರಕೃತಿಯ ಪರಿಸರದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಾ ಇದೆ. ಪರಿಸರ ಪ್ರೇಮಿಗಳ ಕೂಗಿಗೂ ಬೆಲೆ ಇಲ್ಲದಂತಾಗಿದೆ. ಇದರಿಂದಾಗಿ ನಮಗೆ ದೊರಕುವ ಶುದ್ಧ ಗಾಳಿ ಹಾಗೂ ಆಮ್ಲಜನಕದ ಕೊರತೆಯೂ ಉಂಟಾಗ್ತದೆ. ಇದು ಲೂಟಿಕಾರರಿಂದ ಸತತವಾಗಿ ನಡೆಯುತ್ತಿರ್ತಕ್ಕಂಥ ಕ್ರಿಯೆ. ಅನೇಕ ಬುದ್ಧಿಜೀವಿಗಳು, ಪರಿಸರ ಪ್ರೇಮಿಗಳು ಇದಕ್ಕೆ ಧ್ವನಿ ಎತ್ತುತ್ತಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಲಮರದ ತಿಮ್ಮಕ್ಕ ಇರ್ಬೋದು, ಸುರೇಶ್ ಹೆಬ್ಳೇಕರ್ ಇರ್ಬೋದು. ಇನ್ನೂ ಒಂದು ಹೆಜ್ಜೆ ಹೋದ್ರೆ ಡಾಕ್ಟರ್ ಯಲಪ್ಪ ರೆಡ್ಡಿ ಅಂತ ಹೇಳಿ ನಮ್ಮಲ್ಲಿ ಫಾರೆಸ್ಟ್ ಅಧಿಕಾರಿ ಇದ್ರು ಒಬ್ರು. ಅವರಂತೂ ಬಹಳ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಇವರೆಲ್ಲ ಆ ಫಾರೆಸ್ಟ್ ನ ಉಳಿಸ್ಬೇಕು, ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ರಲ್ಲಿ ತೊಡಗಿಕೊಂಡಿದ್ದಾರೆ. ಆದ್ರೆ ಇವ್ರಿಗೆ ಯಾರು ಗೌರವ ಕೊಡಲ್ಲ. ಇವರೆಲ್ಲರೂ ಇವರ ಮಾತಿಗೆ ಯಾರು ಕೇಳ್ತಾ ಇಲ್ಲ. ಇವರಿಗೆ ಬೆಲೆನೇ ಇಲ್ದಂಗಾಗಿದೆ. ಇದಕ್ಕೆ ಕಾರಣ ಅಂತಂದ್ರೆ ಕಾಣದ ಕೈಗಳು, ಅಂದ್ರೆ ಅರಣ್ಯ ಸಂಪತ್ತನ್ನು ದೋಚುವವರು ಪ್ರಭಾವಗಳು, ಕಾಣದ ಕೈಗಳು ಮಾಡ್ತಕ್ಕಂಥ ಇದು ಪ್ರಭಾವ. ಇನ್ನು ಪರಿಸರ ಮಾಲಿನ್ಯದ ವಿಚಾರ ಬಗ್ಗೆ ನೋಡೋಣ. ಪರಿಸರ ಅಂದ್ರೆ ಜೀವರಾಶಿಗಳು ಹಾಗೂ ನಿರ್ಜೀವಗಳಿಂದ ಕೂಡಿರ್ತಕ್ಕಂಥ ಭೂಭಾಗ. ಇದರೊಳಗೆ ನೀರು, ನೆಲ, ಗಾಳಿ, ಉಷ್ಣ ಮುಂತಾದವೆಲ್ಲ ಇದ್ರ ಮೇಲೆ ಇವೆ. ಇದ್ರ ಮೇಲೆ ಮಾನವನ ದಬ್ಬಾಳಿಕೆ ನಡೀತಾ ಇದೆ. ಅದು ಇತರ ಜೀವರಾಶಿಗಳ ಮೇಲೂ ಪ್ರಭಾವ ಉಂಟಾಗಿ ಬಾಧೆ ಉಂಟು ಮಾಡ್ತದೆ. ಇವುಗಳಲ್ಲಿ ಬರುವಂತಹ ಹಲವಾರು ವಿವರಗಳನ್ನು ನಾವಿಲ್ಲಿ ಪರಿಶೀಲಿಸೋಣ. ವಾಯು ಮಾಲಿನ್ಯದ ಬಗ್ಗೆ ನೋಡೋಣ. ಏರ್ ಪೊಲ್ಯೂಷನ್. ವಾಯುಮಂಡಲವು ನಮ್ಮ ಪರಿಸರದ ಬಹುಮುಖ್ಯವಾದಂತ ಒಂದು ಅಂಗ. ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವುದು ಪರಿಶುದ್ಧವಾದ ಗಾಳಿ. ಇದು ಭೂಮಂಡಲದಿಂದ 10 ಮೈಲುಗಳವರೆಗೆ ದೊರಕುತ್ತದೆ. ಗಾಳಿ ಜೊತೆಗೆ ಆಮ್ಲಜನಕವು ಸಹಿತ ದೊರಕುವುದರಿಂದ ಗಿಡ ಮರಗಳಿಂದ ಇತ್ತೀಚಿನ ದಿನಗಳಲ್ಲಿ ಮರಗಳನ್ನು ಕಡಿಯುವುದು ಹೆಚ್ಚಾಗಿದೆ. ಇವತ್ತು ಗಾಳಿ ಪ್ರಭಾವ ಕಡಿಮೆ ಆಗ್ತದೆ, ಆಮ್ಲಜನಕದ ಪ್ರಭಾವ ಕಡಿಮೆ ಆಗ್ತಾ ಇದೆ. ಈ ಮರಗಿಡಗಳ ಕಡಿತ ಹೆಚ್ಚಾಗಿ ಅರಣ್ಯ ನಾಶವು ಸೇರಿ ಮಾನವರ ಹಲವಾರು ಚಟುವಟಿಕೆಗಳಿಂದಾಗಿ ವಾಯು ಮಾಲಿನ್ಯಗೊಳ್ತಾ ಇದೆ. ವಾಯು ಕಡಿಮೆ ಆಗ್ತಾ ಇದೆ. ವಾಯುನು ಇಲ್ಲ, ಆಮ್ಲಜನಕ ಇವತ್ತು ನಮಗೆ ಸರಿಯಾದ ವ್ಯವಸ್ಥೆ ಆಗ್ತಿಲ್ಲ. ಈ ಗಾಳಿಯ ಭೌತಿಕ ಅಂದ್ರೆ ಫಿಸಿಕಲ್, ರಾಸಾಯನಿಕ ಅಂದ್ರೆ ಕೆಮಿಕಲ್ ಅಥವಾ ಜೈವಿಕ ಬಯೋಲಾಜಿಕಲ್ ಈ ಸ್ವಭಾವದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು ಜೀವರಾಶಿಗಳ ಮೇಲೂ ಸಹಿತ ಮಾನವರ ಮೇಲೂ ಸಹಿತ ಕೆಡಕನ್ನುಂಟು ಮಾಡಿದರೆ ಅದನ್ನ ವಾಯು ಮಾಲಿನ್ಯ ಅಂದ್ರೆ ಏರ್ ಪೊಲ್ಯೂಷನ್ ಅಂತೇಳಿ ಕರೀತಾರೆ. ಜೊತೆಗೆ ವಾಹನಗಳು ಹೊರಹಾಕುವ ಹೊಗೆ, ಕಾರ್ಖಾನೆಗಳಿಂದ ಉಂಟಾಗುವ ಹೊಗೆ, ಗಾಳಿ ಇದೆಲ್ಲವೂ ಈ ಹೊರಗಡೆಗೆ ಅನೇಕ ಸಂಪು ಅಂದ್ರೆ ಸ್ಟ್ರೈಕ್ ಅದೆಲ್ಲ ಮಾಡಿದಾಗ ಅನೇಕರು ಟೈರ್ಗಳಿಗೆ ಬೆಂಕಿ ಹಾಕಿ ಸುಡ್ತಾರ ನೋಡಿ. ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಬೆಂಕಿಯಿಂದ ಹೊರಬರ್ತಕ್ಕಂತ ಹೊಗೆ ಈ ಗಾಳಿ ಮಲಿನಗೊಂಡು ಈ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ಗಳಂತಹ
ವಾಯುಗಳಿಂದ ಗಾಳಿ ಮಲಿನಗೊಂಡು ಇಂತಹ ಕ್ರಿಯೆಗಳು ತಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಜಲಮಾಲಿನ್ಯಕ್ಕೆ ಬರೋಣ, ವಾಟರ್ ಪೊಲ್ಯೂಷನ್. ಭೂಮಿಯ ಮೇಲೆ ವಾಸಿಸುವ ಎಲ್ಲೋ ಜೀವರಾಶಿಗಳಿಗೂ ನೀರು ಬಹಳ ಮುಖ್ಯವಾಗಿದೆ. ಜಲಮಾಲಿನ್ಯದಿಂದಾಗಿ ಜೀವರಾಶಿಗಳಲ್ಲದೆ ಗಿಡ ಮರಗಳ ಮೇಲೂ ಮಾಲಿನ್ಯ ಪ್ರಭಾವ ಬೀರ್ತಾ ಇದೆ. ಭೂಮಿಯ ಮೇಲೆ 72% ನೀರಿದೆ ಅಂತಕ್ಕಂಥದ್ದು ನಾವು ತಿಳಿದಿದ್ದೇವೆ. ಜಲಮಾಲಿನ್ಯಕ್ಕೆ ಅನೇಕ ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ಬೋದು. ಯಾಕಂತಂದ್ರೆ ಈ ಅನೇಕ ಬಾಹ್ಯ ಚಟುವಟಿಕೆಗಳಿಂದಾಗಿ ಈ ದುಷ್ಪರಿಣಾಮಗಳನ್ನು ನಾವು ಕಾಣ್ತೀವಿ. ಈ ಜಲಮಾಲಿನ್ಯಕ್ಕೆ ಮಾನವರ ಕೊಡುಗೆ 100% ಅಲ್ಲ, 200% ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಜಲಮಾಲಿನ್ಯ ಪ್ರತಿಯೊಂದು ಹಂತದಲ್ಲೂ ಜಲಮಾಲಿನ್ಯ ಆಗ್ತದೆ. ಅಂದ್ರೆ ಆ ನೀರನ್ನ ಯಾವ ತರಹ ಹಾಳು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸುಮ್ಮನೆ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ಜನಸಂಖ್ಯೆ ಹೆಚ್ಚಾದಂತೆ ವಿಜ್ಞಾನವು ಮುಂದುವರೆದಿದೆ. ವಿಜ್ಞಾನದ ಮುಂದುವರಿಕೆ ಜನರ ಜೀವನದ ಮೇಲೆ ಒಂಥರ ತೂಗುಯ್ಯಾಲೆ ಅಂತ ಹೇಳ್ತಾರಲ್ವ, ಹಾಗೆ ಗತ್ತಿ ಇದ್ದಂತೆ ನಮ್ಮ ಪೂರ್ವಜರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಅವ್ರ ಜೀವನದ ಅವಧಿಯಲ್ಲಿ ಯಾವ ರಾಸಾಯನಿಕಗಳನ್ನು ಉಪಯೋಗಿಸ್ತಿರ್ಲಿಲ್ಲ. ಆ ಕಾಲದಲ್ಲಿ ರಾಸಾಯನಿಕಗಳೇ ಅಷ್ಟು ಇರ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಪಾತ್ರೆ ತೊಳೆಯುವುದರಿಂದ ಹಿಡಿದು, ಬಟ್ಟೆ ತೊಳೆಯುವುದರಿಂದ ಹಿಡಿದು, ಟಾಯ್ಲೆಟ್ ಕ್ಲೀನಿಂಗ್, ಹೀಗೆ ಎಲ್ಲಾ ಕೆಲಸಗಳಿಗೂ ರಾಸಾಯನಿಕ ಮಿಶ್ರಿತ ದ್ರಾವಣಗಳನ್ನು ಬಳಸ್ತಾ ಇದ್ದೇವೆ. ಇದಕ್ಕೆ ನೀರಿನ ಬಳಕೆ ಹೆಚ್ಚೆಚ್ಚು ಬೇಕು. ಈ ರಾಸಾಯನಿಕ ದ್ರಾವಣಗಳು ಇನ್ನೂ ಹಲವಾರು ಚಟುವಟಿಕೆಗಳಿಗೆ ಉಪಯೋಗವಾಗುತ್ತಿದೆ. ಇದರ ಶುದ್ಧತೆಗೆ ನೀರನ್ನ ಅವಶ್ಯಕತೆ ಹೆಚ್ಚಿಗೆ ಆಗ್ಬಿಟ್ಟು ಹೆಚ್ಚಿಗೆ ನೀರನ್ನ ಇದಕ್ಕೆ ನಾವು ವೇಸ್ಟ್ ಮಾಡ್ತೇವೆ, ಉಪಯೋಗ ಜಾಸ್ತಿ ಮಾಡ್ತೇವೆ. ಆ ಉಪಯೋಗಿಸಿದ ನೀರೆಲ್ಲ ಹೊರಗಡೆ ಪರಿಸರಕ್ಕೆ ಹರಿದು ಅಲ್ಲಿರುವ ಚರಂಡಿಗಳ ಮೂಲಕ ಅಲ್ಲಿರ್ತಕ್ಕಂಥ ಕೆರೆಗೆ ಆಗ್ಲಿ, ಬಾವಿಗಾಗ್ಲಿ, ಕುಂಟಿಗಾಗ್ಲಿ ಸೇರೋ ತರ್ತಕ್ಕಂಥ ವ್ಯವಸ್ಥಿತವಾಗಿ ನಮ್ಮಲ್ಲಿ ಮಾಡ್ಬಿಟ್ಟಿದ್ದಾರೆ. ಈಗ ಇದು ಪ್ರತಿ ಮಾನವರು ಇದಕ್ಕೆ ಜವಾಬ್ದಾರಿ. ಇದಕ್ಕೆ ಈ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಇರ್ಬೋದು ಅಥವಾ ಸರ್ಕಾರ ನಡೆಸ್ತಕ್ಕಂಥ ಇರ್ಬೋದು, ಇವರು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವರೇ ನಿಂತ್ಕೊಂಡ್ ಬಿಟ್ಟು ಈ ತರ ವ್ಯವಸ್ಥೆಯನ್ನ ಮಾಡ್ತಾರೆ. ಇದೇ ತರಹದಲ್ಲಿ ಪ್ರತಿಯೊಂದು ಊರು, ಗ್ರಾಮ, ನಗರ ಪ್ರದೇಶಗಳಿಂದ ಹೊರಗೆ ಬರುವ ರಾಸಾಯನಿಕ ಅಂಶದ ನೀರು ಸೇರುವುದು ಕೆರೆ, ಬಾವಿ, ಕುಂಟೆ, ಅಲ್ಲಿರ್ತಕ್ಕಂಥ ನದಿಗಳಿಗೆ ಹರ್ಕೊಂಡು ಹೋಗ್ತಕ್ಕಂಥದ್ದು ಹಳ್ಳ ಕೊಳ್ಳಗಳ ಮೂಲಕ. ಇನ್ನು ರೈತರುಗಳು ಸಹಿತ ಆರಂಭದಿಂದಲೇ ಬೆಳೆಗಳಿಗೆ ಕ್ರಿಮಿನಾಶಕಗಳನ್ನು ಹೊಡೆಯತಕ್ಕಂತ ರೂಢಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಭೂಮಿಗೆ ಸೇರಿ ಮಳೆ ಬಂದಾಗ ಭೂಮಿ ಒಳಗ ನೀರು ಇಳಿದ್ಬಿಟ್ಟು ಆ ಭೂಮಿಯಲ್ಲಿರುವ ನೀರನ್ನೆಲ್ಲ ಅದು ಮಲಿನಗೊಳಿಸ್ತದೆ. ಈ ನೀರೆಲ್ಲ ಕೊನೆಗೆ ಹರಿದು ಹೋಗುವುದು ನದಿ ಮೂಲಕ ಸಮುದ್ರಕ್ಕೆ. ಪ್ರತಿ ಊರುಗಳ ಚರಂಡಿ ಮಾಲಿನ್ಯವೆಲ್ಲ ಅಂಡರ್ಗ್ರೌಂಡ್ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವೋ ಅದ್ರ ಮೂಲಕ ಹರಿದು ಹೋಗೋದು. ಇಲ್ಲಿ ನಮ್ಮಲ್ಲಿ ಬೆಂಗಳೂರಿನಾಗ ಏನ್ ರಾಜ ಕಾಲುವೆ ಅಂತ ಕರಿತೀವಿ ನೋಡ್ರಿ, ಈ ತರಹ ಆ ಕಾಲುವೆ ಮೂಲಕ ಹರಿದು ಅದು ಕೊನೆಗೆ ಸೇರುವುದು ಸಮುದ್ರದ ನೀರಿಗೆ. ಎಲ್ಲೇ ಹೋಗಿರಿ ನೀವು, ಈ ನೀರೆಲ್ಲ ಮಾಲಿನ್ಯ ಆಗ್ತಕ್ಕಂಥದ್ದು ಈ ಒಂದು ಈ ನಾವು ಉಪಯೋಗಿಸ್ತಿರ್ತಕ್ಕಂಥ ರೀತಿ ನೀತಿಯಿಂದ. ಇದು ಪ್ರತಿಯೊಬ್ಬರ ಆರೋಗ್ಯದ ಮೇಲೂ ಪ್ರಭಾವ ಬೀರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಕಡಿಮೆ. ಇದರ ಬಗ್ಗೆ ಅಧಿಕಾರ ನಡೆಸುವವರಾಗ್ಲಿ, ಸರ್ಕಾರಗಳಾಗ್ಲಿ, ಪುರಸಭೆ, ನಗರಸಭೆ, ಪಂಚಾಯತಿ ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ಗಂಭೀರ ಚಿಂತನೆಯನ್ನು ಮಾಡ್ತಿಲ್ಲ. ಎಲ್ಲಾ ತಗೊಂಡು ಕೆರೆ, ಕುಂಟೆ, ಬಾವಿ ಅಲ್ಲಿ ಬಿಟ್ಬಿಡ್ತಾರೆ. ಆಮೇಲೆ ನೀರಿಗೆ ಪರದಾಡ್ತಾರೆ. ನೋಡಿ, ಈಗ ಈ 72 ಭಾಗದಲ್ಲಿ ಸುಮಾರು 75% ಅಂತ ನಾವು ಲೆಕ್ಕ ಹಾಕೊಂಡ್ರು, ಆ 75 ಭಾಗ ನೀರೆಲ್ಲ ಇವತ್ತು ಸಮುದ್ರದ ನೀರಂತ ನಾವೇನ್ ಹೇಳ್ತಿದ್ದು ಮುಂಚೆಲ್ಲ, ಅದು ಲವಣಾಂಶದಿಂದ ಕೂಡಿರ್ತಕ್ಕಂಥ ನೀರು ಇವತ್ತು ವಿಷಕಾರಕವಾಗಿ ಮಾರ್ಪಾಟಾಗಿದೆ ಸ್ನೇಹಿತರೆ. ಬೆರಳಿಡ್ಲಿಕ್ಕೆ ಸಾಧ್ಯ ಇಲ್ಲ ಸಮುದ್ರದ ನೀರಿನಲ್ಲಿ. ಇದು ಮಾನವನ ಜೀವಕ್ಕೆ ಅಪಾಯ ಕಾದಿಟ್ಟ ಬುತ್ತಿ. ಇದು ಮುಂದಿನ ಪೀಳಿಗೆ ಕೊಡ್ತಿರ್ತಕ್ಕಂಥ ಗಿಫ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಿಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಅವರವರ ವೈಭವಕ್ಕೆ, ಅವರವರ ಇಡೋರಕ್ಕೆ, ಅವರವರ ಆಸೆಗೆ ಏನ್ ಬೇಕಾದ್ನೆಲ್ಲ ಮಾಡಿ ಅದನ್ನ ಪರಿಸರದ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾನೆ. ಪ್ರತಿ ಊರಿನಲ್ಲಿರ್ತಕ್ಕಂಥ ಕಾರ್ಖಾನೆಗಳ ತ್ಯಾಜ್ಯವೆಲ್ಲವೂ ಅಲ್ಲಿರುವ ಹಳ್ಳ ಕೊಳ್ಳಗಳ ಮೂಲಕ ಹರಿದು ಹೋಗುವುದು ನದಿಗೆ. ಈ ನದಿಗಳೆಲ್ಲ ಸೇರ್ತಕ್ಕಂಥದ್ದು ಆ ಸಮುದ್ರಕ್ಕೆ. ಇದಕ್ಕೆ ಸರ್ಕಾರದ ವತಿಯಿಂದ ಅನೇಕ ಈ ಮಂಡಳಿಗಳಿವೆ. ಮಾಲಿನ್ಯ ತಡೆಗೆ ಸರ್ಕಾರನೇ ಸ್ಥಾಪಿಸಿರ್ತಕ್ಕಂಥ ಮಂಡಳಿಗಳು. ಇಲ್ಲಿ ಅವೆಲ್ಲ ಏನ್ ಮಾಡ್ತಿದಾವಪ್ಪ ಅಂದ್ರೆ, ಕೈ ಕಟ್ಕೊಂಡು ಕುತ್ಕೊಂಡಿದಾವೆ, ನಿದ್ರೆ ಮಾಡ್ತಾ ಇದಾವೆ. ಜಲ ಮಾಲಿನ್ಯಕ್ಕೊಂದು, ವಾಯು ಮಾಲಿನ್ಯಕ್ಕೊಂದು, ಕಾರ್ಖಾನೆ ಮಾಲಿನ್ಯಕ್ಕೊಂದು, ಹೀಗೆ ಒಂದೊಂದು ಮಾಲಿನ್ಯಕ್ಕೂ ಲೆಕ್ಕ ಹಾಕಿ ಅನೇಕ ಮಂಡಳಿಗಳಿದಾವೆ. ಇವುಗಳನ್ನ ಬಿಳಿಯ ಆನೆಗಳಂತೆ ಸಾಕುತ್ತಿದ್ದಾರೆ.
ಕಾರಣ ಅವ್ರಿಗೆ ಅಧಿಕಾರ ಬೇಕು, ಕುರ್ಚಿ ವ್ಯಾಮೋಹ ಬೇಕು. ಇವೆಲ್ಲವೂ ನೋಡ್ಕೊಂಡಿದ್ದಾಗ ಅವರಿಗೆ ಜನರ ಸಮಸ್ಯೆ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಇವ್ರು ಯಾರಿಗೂ ಕಾಳಜಿನೇ ಇಲ್ಲ ಸ್ನೇಹಿತರೆ. ಇದೇ ತರ ಮುಂದುವರೆದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಕುಡಿಲಿಕ್ಕೆ ಒಂದು ಲೋಟ ನೀರು ಸಿಗೋಲ್ಲ. ಅದ್ ನಾವು ಯೋಚನೆ ಮಾಡ್ಬೇಕು. ಇನ್ನು ಸಮುದ್ರ ನೀರಿನ ಮಾಲಿನ್ಯ, ಮಾರಿನ್ ಪೊಲ್ಯೂಷನ್. ಈ ಭೂಮಿ ಮೇಲಿರ್ತಕ್ಕಂಥ ನೀರಿನ ಅಂಶ 72% ಅಂತ ಇರೋರು, ಇದರಲ್ಲಿ ಹೆಚ್ಚಿನ ಪಾಲು ಸಮುದ್ರದ ನೀರೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಡಿಯಲು ಸಹಿತ ಉಪಯೋಗಿಸ್ತಕ್ಕ ಈ ಕಡಿಮೆ. ಹಾಗಾಗಿ ಈ ಒಂದು ನೀರಿಗೆ ಹಾಹಾಕಾರವನ್ನು ಕಾಣುತ್ತೇವೆ. ಆ 72ರಲ್ಲಿ 75% ನೀರನ್ನ ಹಾಳು ಮಾಡಿ ಸಮುದ್ರಕ್ಕೆ ಸೇರಿ ಬಿಟ್ಬಿಟ್ಟು ಉಳಿದ 25% ನೀರಿಗೆ ಹಕ್ಕು, ಬಾಧ್ಯತೆ, ಕೋರ್ಟು, ಕಚೇರಿ ಅಂತೇಳಿ ಕೋಟಿಗಟ್ಟಲೆ ಹಣವನ್ನ ಸರ್ಕಾರಗಳು ವೇಸ್ಟ್ ಮಾಡ್ತಾ ಇದ್ದಾವೆ. ಇದ್ರ ಬದಲು ಈ ನೀರನ್ನು ಮಲಿನಗೊಳಿಸದೇ ಇರ್ತಕ್ಕಂಥದ್ರ ಬಗ್ಗೆ ಯಾರೂ ಚಿಂತನೆಯನ್ನ ಮಾಡ್ತಾರೆ. ಮೇಲೆ ತಿಳಿಸಿರತಕ್ಕಂಥ ಜಲಮಾಲಿನ್ಯದಂತೆ ಇಡೀ ಸಮುದ್ರ ನೀರು ಮಲಿನಗೊಂಡಿದ್ದು, ಮುಂಚೆ ಬರೇ ಲವಣಾಂಶದಿಂದ ಕೂಡಿರ್ತಿದ್ದು ಈಗ ಅದೆಲ್ಲ ವಿಷಕಾರವಾಗಿ ಮಾರ್ಪಾಟಾಗಿದೆ. ಕಾರ್ಖಾನೆಗಳಿಂದ ಹೊರ ಹಾಕ್ತಕ್ಕಂಥ ವಿಷಪೂರಿತ ತ್ಯಾಜ್ಯ, ಹೊರ ಚರಂಡಿ ತ್ಯಾಜ್ಯಗಳೆಲ್ಲವನ್ನ ಬೇರೆ ರೀತಿಯಲ್ಲಿ ಟರ್ನ್ ಮಾಡಿಬಿಟ್ಟು ಅದನ್ನ ಈ ನದಿ ಹಳ್ಳ ಕೊಳ್ಳಗಳಿಗೆ ಸೇರಿದಂತೆ ಮಾಡಿ ಅದನ್ನ ಸರಿಪಡಿಸ್ಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ಆದ್ರೆ ಅದರ ಬಗ್ಗೆ ಯಾರು ಯೋಚನೆಯನ್ನು ಮಾಡಲ್ಲ. ಜಲಚರ ಪ್ರಾಣಿಗಳು ಹಿಂದಂತೆ ಸಮುದ್ರ ನೀರಿನಲ್ಲಿ ವಾಸಿಸದೆ ಅವುಗಳ ಸಾವು ಉಂಟಾಗಿ ಅವುಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇದರ ಜೊತೆಗೆ ಸಮುದ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸತಕ್ಕಂಥ ದೊಡ್ಡ ದೊಡ್ಡ ಹಡಗುಗಳು, ಮ್ಯಾರಿನ್ಸ್ ಅಂತ ನಾವೇನ್ ಹೇಳ್ತೀವಿ, ಅವು ತಿಂಗಳುಗಟ್ಲೆ ಈ ಸಮುದ್ರದಲ್ಲಿ ಸಾಕ್ತಾ ಇರ್ತವೆ. ವಸ್ತುಗಳ ಸಾಗಾಣಿಕೆ, ಜನ ಸಾಗಾಣಿಕೆ, ಹೀಗೆ ತಿಂಗಳುಗಟ್ಲೆ ಈ ಹಡಗುಗಳು ಸಮುದ್ರದಲ್ಲಿ ಸಾಕ್ತಾ ಇರೋದ್ರಿಂದ ಅದರಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾಲಿನ್ಯ, ಅಲ್ಲಿರ್ತಕ್ಕಂಥ ಮಾಲಿನ್ಯವೆಲ್ಲವೂ ಆ ಸಮುದ್ರ ನೀರಿಗೆ ಸೇರ್ತವೆ. ಈ ಸಮುದ್ರದ ಮೂಲಕ ತ್ಯಾಜ್ಯಗಳು, ಕ್ಷಾಕಿರಣಗಳ ತ್ಯಾಜ್ಯಗಳು ಒಂದ್ ಕಡೆ ಸೇರಿ ಜೊತೆಗೆ ಎಲ್ಲಾ ಕಡೆಗಳಿಂದಲೂ ಮಲಿನಗೊಳ್ತಾ ಬರ್ತಾ ಇದೆ ನೀರು. ಶುದ್ಧ ಮಾಲಿನ್ಯ. ಇನ್ನೇ ಶಬ್ದ ಮಾಲಿನ್ಯ, ನಾಯ್ಸ್. ಶಬ್ದ ಮಾಲಿನ್ಯ ಅಂದ್ರೆ ಕಿವಿಗಳ ಮೂಲಕ ಆರಿಸ್ತಕ್ಕಂಥ ಶಬ್ದ. ಇದು ಇಷ್ಟವಿಲ್ಲದ ಕರ್ಕಶ ಶಬ್ದ ಅಂತಕ್ಕಂತ ಹೇಳ್ಬೋದು ನಾವು. ಇದು ಜಿಗಿಪ್ಸೆ ತರ್ತಕ್ಕಂತ ಒಂದು ಸಂಜ್ಞೆಯನ್ನ ಬರ್ತದೆ. ಈ ಶರೀರಕ್ಕೆ ದುಃಖ ತರ್ತಕ್ಕಂತ ವಸತಿ ಸಮಸ್ಯೆಗಳು ಇಲ್ಲಿ ಸಮಸ್ಯೆಗೆ ಮಾರಕವಂತ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಒಂದು ಶಬ್ದ ಅನ್ಬಹುದು. ಇಲ್ಲಿ ಶಬ್ದಗಳು ಅನೇಕ ತರದಲ್ಲಿ ನಾವು ನೋಡ್ತೇವೆ. ವಿಮಾನಗಳಿಂದ ಬರ್ತಕ್ಕಂಥ ಶಬ್ದ, ಕಾರ್ಖಾನೆಗಳಿಂದ ಬರ್ತಕ್ಕಂಥ ಶಬ್ದ, ವಾಹನಗಳಿಂದ ಚಲಿಸುವಾಗ ಬರ್ತಕ್ಕಂಥ ಶಬ್ದ, ಹೀಗೆ ಅನೇಕ ತರಹ ಕಿರಿಕಿರಿ ಮಾಡ್ತಕ್ಕಂಥ. ಇನ್ನು ಕೆಲವು ಮನೆಯಲ್ಲಿ ರೇಡಿಯೋ ಜೋರು ಹಾಕಿರ್ತಾರೆ, ದೂರದರ್ಶನ ಜೋರ್ಗೆ ಹಾಕ್ತಾರೆ, ಇನ್ನು ಮೊಬೈಲ್ನಲ್ಲಿ ಮಾತಾಡ್ಬೇಕಾಗ ಕಿರ್ಚಾಡ್ತಿರ್ತಾರೆ. ಇವೆಲ್ಲ ಮಾನಸಿಕ ಹಿಂಸೆ ಮಾಡ್ತಕ್ಕಂಥದ್ದು. ಅನೇಕ ಸಂದರ್ಭಗಳಲ್ಲಿ ಹಲವರು ತಮ್ಮ ದ್ವಿಚಕ್ರ ವಾಹನಗಳನ್ನ ಯಾವ ತರ ನಾಯ್ಸ್ ಕ್ರಿಯೇಟ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಕೆಟ್ಟದಾದ ಕರ್ಕಶ ಶಬ್ದವನ್ನು ಹೊರಗಾಕ್ತಾರೆ. ಹಾಗಾಗಿ ಈ ಶಬ್ದ ಪ್ರಮಾಣವನ್ನ ಡೆಸಿಬಲ್ ಅಳತೆಯಿಂದ ಅಳಿತಾ ಹೋಗ್ತಾರೆ. ಡೆಸಿಬಲ್ ಅಳತೆ, ಆ ಡೆಸಿಬಲ್ ಅಳತೆ ನಮ್ಗೆ ಎಷ್ಟಿರ್ಬೇಕು ಅಷ್ಟಿದ್ರೆ ಮಾತ್ರ ನಮ್ಗೆ ಕಿವಿಗೆ ಕೇಳಲಿಕ್ಕೆ ಹಿತವಾಗಿರ್ತದೆ ಸ್ನೇಹಿತರೆ. ಮಾನವರು 10 ಡೆಸಿಬಲ್ ನಿಂದ 120 ಡೆಸಿಬಲ್ ತನಕ ಕೇಳಬಹುದು. ಸ್ವಾಭಾವಿಕವಾಗಿ ಮಾತನಾಡುವಾಗ 30 ರಿಂದ 60 ಡೆಸಿಬಲ್ ವರೆಗೆ ಪ್ರಮಾಣ ಇರ್ತದೆ. ಅದರ ಪ್ರಮಾಣ 120ಕ್ಕಿಂತ ಹೆಚ್ಚಾದ್ರೆ ಅದು ನಮ್ಗೆ ವೇದನೆಯನ್ನ, ಕಿವಿಗೆ ನೋವನ್ನು ಉಂಟು ಮಾಡುತ್ತೆ. ಸ್ವಾಭಾವಿಕವಾಗಿ ನಿಶ್ಶಬ್ದದ ಕೊಠಡಿಗಳಲ್ಲಿ 25 ರಿಂದ 35 ತನಕ ಆ ಒಂದು ಅಳತೆ ಇರ್ತದೆ. ಹಗಲು ಸಂಚಾರ ಹೆಚ್ಚಿರುವ ರಸ್ತೆಗಳಲ್ಲಿ 55 ಡೆಸಿಬಲ್ ತನಕ ಇರುತ್ತೆ. ಈ ಮನೆಯಲ್ಲಿ ರೇಡಿಯೋ ಶಬ್ದ ಹೆಚ್ಚಾದಾಗ 70 ಡೆಸಿಬಲ್ ಇದ್ರೆ ದೂರವಾಣಿ ಮಾತಾಡೋದು ಬಹಳ ಕಷ್ಟ ಆಗ್ತದೆ. ಕೆಲವು ಮನೆಗೆ ನೋಡಿ ಅಷ್ಟು ಜೋರು ಹಾಕೊಂಡಿರ್ತಾರೆ. ಹೀಗೆ ಈ ಡೆಸಿಬಲ್ ಅಳತೆಯಲ್ಲಿ ಈ ಒಂದು ಶಬ್ದ ಮಾಲಿನ್ಯವನ್ನ ಅಳತೆ ಮಾಡ್ತಾರೆ. ಹಾಗಾಗಿ ಈ ಅನೇಕರು ಈ ಕಾರ್ಖಾನೆಗಳಿಂದ, ಈ ಶಬ್ದ ನಾಯ್ಸ್ ಬರ್ತಕ್ಕಂಥ ಜಾಗಗಳಿಂದ ದೂರದಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಇನ್ನು ಉಷ್ಣತಾ ಮಾಲಿನ್ಯಕ್ಕೆ ಬರೋಣ, ಥರ್ಮಲ್ ಪೊಲ್ಯೂಷನ್. ಹಲವಾರು ಕಾರ್ಖಾನೆಗಳಲ್ಲಿ ನೀರನ್ನು ತಂಪು ಮಾಡ್ಲಿಕ್ಕೆ ಆವಿ ಉತ್ಪತ್ತಿ ಮಾಡಿ ಉಪಯೋಗಿಸ್ತಾರೆ. ಹೆಚ್ಚು ಪ್ರಮಾಣ ಉಷ್ಣತೆಯೊಡನೆ ಹೊರಗಡೆ ಹಾಕ್ತಾರೆ. ಇದು ಮಾನವರ ಮೇಲೂ ಸಹ ಜಲಚರ ಪ್ರಾಣಿಗಳ ಮೇಲೂ ಪ್ರಭಾವವನ್ನು ಬೀರುತ್ತೆ. ಇದನ್ನು ಉಷ್ಣತಾ ಮಾಲಿನ್ಯ ಅಂತ ಹೇಳ್ತಾರೆ. ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು, ಅಣು ವಿದ್ಯುತ್ ಕೇಂದ್ರಗಳು, ಕಾರ್ಖಾನೆಗಳು, ತ್ಯಾಜ್ಯ ಮತ್ತು ಮನೆಯಲ್ಲಿ ಫ್ರಿಡ್ಜ್ನಿಂದ ಬರ್ತಕ್ಕಂತಹ ತ್ಯಾಜ್ಯದಿಂದ ಈ ಉಷ್ಣತಾ ಮಾಲಿನ್ಯ ಉಂಟಾಗ್ತದೆ. ಇನ್ನು ಕ್ಷಾಕಿರಣಗಳು,
ನ್ಯೂಕ್ಲಿಯರ್ ಹಜಾರ್ಡ್ಸ್. ಸ್ವಾಭಾವಿಕವಾಗಿ ಈ ಕ್ಷಕಿರಣಗಳು ನೆಲ, ನೀರು, ಜೀವರಾಶಿಗಳ ದೇಹಗಳಲ್ಲಿ ಇರುತ್ತವೆ. ಇವುಗಳ ಪ್ರಮಾಣ ಕಡಿಮೆ ಇರುವುದರಿಂದ ಜೀವರಾಶಿಗಳು ಸಹಿಸಿಕೊಳ್ಳಬಲ್ಲವು. ಆದ್ರೆ ಅಣುಬಾಂಬು, ಹೈಡ್ರೋಜನ್ ಬಾಂಬು ಇವುಗಳ ಉಪಯೋಗದಿಂದಾಗಿ ಕ್ಷಕಿರಣ ಪ್ರಮಾಣ ಹೆಚ್ಚಾಗಿ ಬಾಧಿಸುತ್ತದೆ. ಇದು ಮುಂದಿನ ಪೀಳಿಗೆಗೂ ಬಾಧಿಸಬಹುದು. ಇಲ್ಲಿ ನಾವು ಉದಾಹರಣೆ ಹೇಳ್ಬೇಕು ಅಂತಂತಂದ್ರೆ, 2 ಮಹಾಯುದ್ಧಗಳು ನಡೆದು ವಿಶ್ವದಲ್ಲಿ, 2 ಮಹಾಯುದ್ಧಗಳು. ಆ 2 ಮಹಾಯುದ್ಧಗಳಿಂದ ಆದಂತ ಹಾನಿಯನ್ನ ನಾವು ನೋಡ್ತಾ ಹೋಗ್ಬೇಕು. ಆ 2 ಮಹಾಯುದ್ಧಗಳಿಂದ 2 ಪಟ್ಟಣಗಳು ನಾಶವಾಗಿ ಹೋದ್ವು. ಅದನ್ನ ನಾವು ನೋಡ್ತಾ ಹೋದ್ರೆ ಆ ಕ್ಷಕಿರಣಗಳ ಅಪಾಯ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಆ 2 ಮಹಾಯುದ್ಧಗಳ ಬಗ್ಗೆ ನೀವು ನಮ್ಮ ವಿಶ್ವಶಾಂತಿ ಯೋಜನೆ ಒಳಗೆ ಇದೆ, ಅದನ್ನ ಸ್ವಲ್ಪ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಈ ನ್ಯೂಕ್ಲಿಯರ್ ಹಜಾರ್ಡ್ ಎಷ್ಟು ಕೆಲಸ ಮಾಡ್ತದೆ ಅಂತ ಹೇಳಿ. ಅನೇಕ ಕಡೆ ಈ ಬಾಂಬ್ಗಳೆಲ್ಲ ಸಿಡಿಸಿ ಎಲ್ಲ ಮಾಡ್ತಾರಲ್ಲ, ಅದ್ರ ಶಬ್ದವನ್ನು ನಾವು ಕೇಳ್ತೀವಿ. ಇನ್ನು ಘನ ತ್ಯಾಜ್ಯಗಳಿಂದ ಅಪಾಯ, ಸಾಲಿಡ್ ವೇಸ್ಟ್ ಅಂತ ನಾವೇನ್ ಹೇಳ್ತೀವಿ ನೋಡ್ರಿ, ಅದನ್ನ ಇಲ್ಲಿ ಸ್ವಲ್ಪ ನೋಡೋಣ. ಇನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಹಾಗೂ ಗ್ರಾಮಾಂತರಗಳಲ್ಲಿ ಈ ಮನೆಗಳ, ಸಂಕೀರ್ಣಗಳ, ಕಾರ್ಖಾನೆಗಳ ಅಲ್ಲಿಂದ ಅಳಿದುಳಿದ ತ್ಯಾಜ್ಯ, ಅದನ್ನೇ ವೇಸ್ಟ್ ಸಾಲಿಡ್ ವೇಸ್ಟ್ ಅಂತಕ್ಕಂಥದ್ದು. ಆ ಅಳಿದುಳಿದ ತ್ಯಾಜ್ಯಗಳನ್ನ ಕಂಡಲ್ಲಿ ತಂದ್ರು ಸುರಿತಾರೆ. ಅದ್ರಲ್ಲೂ ನಮ್ ಬೆಂಗಳೂರಿನಲ್ಲಂತೂ ಯಾವ ರಸ್ತೆನಲ್ಲಿ ಹೋಗ್ರಿ ಅಲ್ಲೊಂದು ಲಾರಿ ವೇಸ್ಟ್ ಬಿದ್ದಿರುತ್ತೆ. ಮನೆಗಳನ್ನ, ಆ ತ್ಯಾಜ್ಯಗಳನ್ನ ಇಲ್ಲಿ ಅವನ್ನೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ತೆಗೆದುಕೊಂಡು ಹಾಕಿದ್ರೆ ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಇಲ್ಲಿ ಮನೆಗಳ ತ್ಯಾಜ್ಯ ಜೊತೆಗೆ ಆಸ್ಪತ್ರೆಗಳ ತ್ಯಾಜ್ಯ, ಕಾರ್ಖಾನೆಗಳ ತ್ಯಾಜ್ಯ ಕಂಡಲ್ಲಿ ರಾಶಿಯಾಗಿ ಸುರಿಯೋದು. ಇವುಗಳಿಂದ ಮಾಲಿನ್ಯ ಉಂಟಾಗುತ್ತೆ ಅಂತಕ್ಕಂಥ ಅರಿವು ಅವ್ರಿಗೆ ಸುರಿಯೋರ್ಗಿಲ್ಲ, ಆ ಸುರಿಸೋರ್ಗೂ ಇಲ್ಲ. ಸಾಧ್ಯವಾದಷ್ಟು ಇಂತಹ ತ್ಯಾಜ್ಯಗಳನ್ನು ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ಹಾಕಿದ್ರೆ ಆರೋಗ್ಯಕರವಾದ ಒಂದು ಜೀವನವನ್ನ ನಡೆಸ್ಬೋದು. ಇದನ್ನ ಸಾರ್ವಜನಿಕರು ತಿಳ್ಕೊಳ್ಬೇಕು. ಸಾರ್ವಜನಿಕರು ಇಂಥದಕ್ಕೆಲ್ಲ ಸ್ವಲ್ಪ ಪ್ರೊಟೆಸ್ಟ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಇನ್ನು ಅರಣ್ಯ ನಾಶಕ್ಕೆ ಬರೋಣ. ಈ ಅರಣ್ಯ ನಾಶದಿಂದ ಎಷ್ಟು ಆಗ್ತಾ ಇದೆ ಅನಾಹುತ ಅಂತ. ಅರಣ್ಯಗಳಿಂದ ಮಾನವರಿಗೆ ಸೌದೆ ಸಿಗುತ್ತೆ, ಮರ ಸಿಗುತ್ತೆ, ಮುಟ್ಟು ಸಿಗುತ್ತೆ, ಆಹಾರ ಸಿಗುತ್ತೆ, ಇದ್ಲು ಸಿಗುತ್ತೆ, ಔಷಧ ಸಸ್ಯಗಳು ಸಿಗ್ತವೆ. ಹೇಗೆ ಇವುಗಳನ್ನು ಮಾನವ ಬೇಕಾದ ತರಹ ಉಪಯೋಗ ಮಾಡ್ಕೊಳ್ಬಹುದು. ಆದ್ರೆ ಇವತ್ತು ಏನ್ ಆಗ್ಬಿಟ್ಟಿದೆ ಅಂತಂದ್ರೆ, ಅರಣ್ಯ ಅನೇಕ ತರಹದಿಂದ ಅರಣ್ಯಗಳನ್ನ ಲೂಟಿ ಮಾಡಿ 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 ಖಾಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈ ಮಾನವ ತನಗೆ ಬೇಕಾದ ತರಹ ದುರುಪಯೋಗ ಮಾಡಿಕೊಳ್ತಾ ಆ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಅವನು ಯಾರನ್ನೂ ಕೇಳೋದಿಲ್ಲ, ಯಾರನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅರಣ್ಯ ಬೆಳೆಸತಕ್ಕಂತ ಬಗ್ಗೆ ಅಲ್ಲಿ ನಮ್ಮ ಇದಕ್ಕೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಈ ಅರಣ್ಯ ಹೇಗ್ ಬೆಳೆಸ್ಬೇಕು ಅಂತ ಹೇಳಿ ಇದು ಸ್ವಾಮೀಜಿ ಅವ್ರ ಚಿಂತನೆ ಒಳಗೂ ಬರ್ತದೆ. ಮರುಭೂಮಿಯನ್ನ ಯಾವ ತರ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಈ ನದಿಗಳ ಜೋಡಣೆ ಒಳಗ ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಒಬ್ಬ ಅಜ್ಜ ಒಂದು ಮರುಭೂಮಿನಲ್ಲಿ ಮಾವಿನ ಸಸಿಗಳನ್ನ ನಡೆಸ್ತಾ ಇರ್ತಾನೆ. ಸ್ನೇಹಿತರೆ, ವಯಸ್ಸಾದಂತವನು, ಸೊಂಟ ಬಗ್ಗೋಗಿರ್ತದೆ, ಸುಮಾರು 60-70 ದಾಟೋಗಿದೆ. ಆ ದಾರಿನಲ್ಲಿ ಯುವಕ ಬರ್ತಾನೊಬ್ಬನು. ಆ ಯುವಕ ಬಂದ ಅಜ್ಜನ್ ಕೇಳ್ತಾನೆ, ಅಜ್ಜ ಯಾಕೆ ಮರಳು ಭೂಮಿ ಒಳಗೆ ನೀನು ಮರಗಳು ಬೆಳೆಸ್ತಿದೀಯಲ್ಲ, ಏನಾಗಿದೆ ನಿಂಗೆ ಇದರಿಂದ ಏನ್ ಸುಖ, ಏನ್ ಸಿಗುತ್ತೆ ಅಂತ. ಆ ತಾತ ಹೇಳುತ್ತೆ, ನೋಡಪ್ಪ, ಆ ಪಕ್ಕದಾಗಿರೋ ಮರಗಳನ್ನೆಲ್ಲ ಯಾರೋ ಬೆಳೆಸಿರ್ತಕ್ಕಂಥದ್ದು ನಾ ಬೆಳೆಸಿದ್ದಲ್ಲ. ಅದ್ರಲ್ಲಿ ಬರ್ತಕ್ಕಂಥ ಹಣ್ಣು ಹಂಪಲುಗಳೆಲ್ಲ ಎಲ್ಲರೂ ತಿಂತಾ ಇದ್ದಾರೆ. ಆದ್ರೆ ನಾನೇ ಅದನ್ನ ತಿನ್ಬೇಕು ಅಂತಿಲ್ಲ, ನಾನು ಹಾಕಿದ ಗಿಡದ ಹಣ್ಣು ನಾನೇ ತಿನ್ಬೇಕು ಅಂತಿಲ್ಲ. ನಾಳೆ ಯಾರೋ ನನಗೆ ಮೊಮ್ಮಕ್ಕಳು ತಿನ್ಲಿ, ನನಗೆ ಹೆಂಡತಿ ಇಲ್ಲ, ಮನೆ ಇಲ್ಲ, ಮೊಮ್ಮಕ್ಕಳು ಇಲ್ಲ, ಕುಟುಂಬ ಇಲ್ಲ ಅಂತ ಆ ಹುಡುಗಂಗ್ ಹೇಳ್ತಾನೆ. ಆ ಹುಡುಗ ಮುಂದೆ ನಾವು ಇಂಥ ಕೆಲಸ ಮಾಡಕು ಅಂತ ಹೇಳಲ್ಲ. ಅದ್ ಬಿಟ್ಟು ಅಯ್ಯೋ ಬುದ್ಧಿ ಇಲ್ದ ಅಜ್ಜ ಅಂತ ಅಜ್ಜನ್ ಬೈಕತ್ ಹೋಗ್ತಾನೆ. ಇವತ್ತು ಆ ಮರುಭೂಮಿಗಳಲ್ಲೆಲ್ಲ ಹೇಗ್ ಮರಗಳನ್ನ ಬೆಳಿಬಹುದು, ಮರುಭೂಮಿಗಳನ್ನ ಹೆಂಗ್ ಪರಿವರ್ತನೆ ಮಾಡ್ಬೋದು ಅಂತಕ್ಕಂಥದ್ದು ವಿಷಯವನ್ನ ನಮ್ಮ ಮಹರ್ಷಿ ಅವ್ರು ಕೊಟ್ಟಿದ್ದಾರೆ. ಸ್ವಲ್ಪ ಓದ್ರಿ ಗೊತ್ತಾಗ್ತದೆ. ಹೀಗೆ ಈ ಅರಣ್ಯ ನಾಶದಿಂದಾಗಿ ಗಾಳಿ ಬೀಸುವಿಕೆ ಕಡಿಮೆ ಆಗ್ತಾ ಇದೆ, ಮಳೆ ಸುರಿಯುವಿಕೆ ಕಡಿಮೆ ಆಗ್ತಾ ಇದೆ. ಅದ್ರ ಪ್ರಭಾವ ಇತ್ತೀಚಿನ ದಿನಗಳಲ್ಲಿ ಇದೇನಾಗ್ಬಿಟ್ಟಿದೆ ಅಂತಂದ್ರೆ, ಯಾವ ಸರ್ಕಾರಗಳೇ ಬರ್ಲಿ ಅಲ್ಲಿ ನಗರೀಕರಣ, ನಗರಾಭಿವೃದ್ಧಿ, ಗ್ರಾಮಾಭಿವೃದ್ಧಿ ಹೆಸರಿನಲ್ಲಿ ಅರಣ್ಯಗಳನ್ನ ಕಡಿತಾ ಇದ್ದಾರೆ. ಅರಣ್ಯ ಕಡಿದು ರೈಲ್ವೆ ಹಳೆ ಹಾಕ್ತಿವಿ, ಬುಲೆಟ್ ಟ್ರೈನ್ ಹಾಕ್ತಿವಿ, ಆಕಾಶಕ್ಕೆ ಎಣ್ಣೆ ಹಾಕ್ತಿವಿ, ಸುರಂಗ ಮಾರ್ಗ ಹಾಕ್ತಿವಿ, ಚರಂಡಿ ಹರಿಸ್ತೀವಿ, ಬೇರೆ ಕಡೆಯಿಂದ ನೀರ್ ಹರಿಸ್ತೀವಿ. ಹೀಗೆ ಆ ಒಂದು ಅರಣ್ಯಗಳನ್ನೆಲ್ಲ ನಾಶ ಮಾಡಿ ಪ್ರತಿ ಅರಣ್ಯವನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಇವತ್ತೇ ನಮಗೆ ಸರಿಯಾದ ಗಾಳಿ ಇಲ್ಲ,
ಇವತ್ ಸರಿಯಾದ ಆಮ್ಲಜನಕ ಸಿಗ್ತಾ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ, ಮರಗಳನ್ನ ಕಡಿಯುವ ನಗರೀಕರಣ ಪರಿಸ್ಥಿತಿ ಮುಂದುವರೆದಿದ್ದೆ ಅದರಲ್ಲಿ ಮುಂದೊಂದು ದಿವಸ ಪ್ರತಿಯೊಬ್ಬರು ಕೊರಳಿನಲ್ಲಿ ಒಂದು ಗಾಳಿಯ ಶೀಶೆಯನ್ನ, ಆಮ್ಲಜನಕದ ಬಾಟ್ಲನ್ನ ಹಾಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಬರ್ತದೆ. ಇವತ್ತು ನೀರಿಗೂ ಅದೇ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಬರೇ ಕುಡಿಯುವ ನೀರನ್ನ ದುಡ್ಡು ಕೊಟ್ಕೊಳ್ತಾ ಇದ್ವಿ, ಆದ್ರೆ ಈಗ ಉಪಯೋಗಿಸ್ತಕ್ಕಂತ ನೀರನ್ನ ದುಡ್ಡು ಕೊಟ್ಕೊಳ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕುಡಿಲಿಕ್ಕೆ ನೀರು ಸಿಗಲ್ಲ, ಬಳಕೆಗೆ ನೀರು ದುಡ್ಡು ಕೊಟ್ಟರು ಸಿಗಲ್ಲ. ಇದನ್ನ ನಾವ್ ಈಗಲೇ ತಿಳ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ನಾವೆಲ್ಲ ಒಟ್ಟಾಗಿ ಹೋರಾಡಬೇಕು. ಹಾಗಾಗಿ ಈ ಅರಣ್ಯ ನಾಶ ತುಂಬಾ ಅಭಾವವನ್ನು ಉಂಟು ಮಾಡ್ತದೆ. ಇದನ್ನು ಅರಿತು ಅರಣ್ಯ ಬೆಳೆಸುವ ಬಗ್ಗೆ, ಮರಗಳನ್ನು ಹೆಚ್ಚಿಗೆ ಹಿಂದೆಲ್ಲ ನಾವು ಚಿಕ್ಕರಿದ್ದಾಗ ವನ ಮಹೋತ್ಸವ ಅಂತ ಹೇಳ್ಬಿಟ್ಟು ಸ್ಕೂಲ್ಗಳಲ್ಲಿದ್ದಾಗ ಗಿಡಗಳನ್ನ ನಡೆಸ್ತಕ್ಕಂತ ಕಾರ್ಯಕ್ರಮ ಇತ್ತಿತ್ತು, ವನ ಮಹೋತ್ಸವ ಅಂತ ಹೇಳಿ. ಈಗ ವನವನ್ನ ಕಡಿಯುವ ಉತ್ಸವ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಇದು ನೋಡಿ ಎಷ್ಟು ವೈರುಧ್ಯ ಅಂತ ಹೇಳ್ಬಿಟ್ಟು. ಹಾಗಾಗಿ ಯುವ ಪೀಳಿಗೆ ಮುಂದೆ ಬಂದು ಈ ಒಂದು ಅರಣ್ಯದಿಂದ ಆಗ್ತಕ್ಕಂತಹ ನಾಶವನ್ನು ತಡಿಬೇಕು. ಇದೇ ತರ ಆದ್ರೆ ಅಲ್ಲಿ ಭೂಮಿಯ ತಾಪ ಹೆಚ್ಚಾಗ್ತದೆ, ಮಳೆ ಕಡಿಮೆ ಆಗುತ್ತದೆ, ಸಮುದ್ರ ತೀರ ಹೆಚ್ಚಾಗಿ ಅರಣ್ಯ ಮುಳುಗಡೆ ಆಗೋದು ಸಾಧ್ಯ ಇರ್ತದೆ. ಈ ಅರಣ್ಯ ನಾಶದ ಬಗ್ಗೆ ನಾನು ಶ್ರೀಮತಿ ಭಾಗ್ಯಲಕ್ಷ್ಮಿ ಕವನ ಬರೆದಿದ್ದಾರೆ. ಅದನ್ನ ಈ ಸಂದರ್ಭದಲ್ಲಿ ನಿಮ್ಮ ಎದುರುಗಿಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಮರಗಳ ವ್ಯಥೆ, ಅದೊಂದು ಕತೆ ಅಂತ ಹೇಳ್ತಾರೆ, ವ್ಯಥೆಯ ಕತೆ ಅಂತ ಟೈಟಲ್. ಹೇಳುವನು ಕೇಳುವಿರ ನನ್ನ ಕಥೆಯ, ದುಃಖ ತುಂಬಿದ ನಮ್ಮ ಕರುಣೆಯ ವ್ಯಥೆಯ. ಕಾಡಂದು ಇಲ್ಲಿತ್ತು, ನಾಡಂದು ಅಲ್ಲಿತ್ತು, ಆ ಮನುಜರ ಕಣ್ಣು ಇಲ್ಲಿ ಬಿತ್ತು. ನಾಡ ಬೆಳಗುವೆವೆಂದು ಬೆಳಕ ನೀಡುವೆ ಎಂದು, ಕಟ್ಟಿದ್ರು ಅಣೆಕಟ್ಟೆಯನ್ನು ನದಿಗೆ ಅಡ್ಡ ಅಂದು. ಅಳಿದಿಹುದು ಕಾಡೆಲ್ಲ ಇಂದು, ತಮ್ಮ ಸುಖವನ್ನು ಬಯಸಿ ನಮ್ಮ ಸಿರಿ ಸಂಪತ್ತನ್ನು ಕಸಿದಿಹರು. ನಾಡುಳಿಸಿ ಕಾಡಳಿಸಿ ನಗುತ್ತಿಹರು ಗಹಗಹಿಸಿ. ಇನ್ನಾದರೂ ಮುಂದೆ ಮರುಜನ್ಮ ಇದ್ದರೆ ನೀಡುವೋ ದೇವರೇ, ಈ ಜನತೆಗೆ ಸದ್ಬುದ್ಧಿ, ನಮ್ಮನ್ನು ಉಳಿಸುವ ಸದ್ಬುದ್ಧಿ. ಒಬ್ಬರು ಡಿಸೋಜಾ ಅಂತ ಹೇಳ್ಬಿಟ್ಟು ಒಬ್ರು ಕ್ಲಾರ್ಕ್ ಇದ್ರು ಸಾಗರದಲ್ಲಿ. ಅವರು ಅನೇಕ ಈ ಶರಾವತಿ ಮುಳುಗಡೆ ಆದಾಗ ಅನೇಕ ಕಥೆಗಳನ್ನು ಬರಿತಾ ಇದ್ರು. ಅದ್ರೊಳಗೆಲ್ಲ ಇದೆಲ್ಲ ಬರ್ತಾ ಇತ್ತು, ನೀವ್ ಯಾರೋ ಓದಿರ್ಬೋದು ಬಹುಶಃ. ಇನ್ನು ಪರಿಸರದಕ್ಕೆ ಒಂದು ಲಾವಣಿ ಬರೆದಾರ ನೋಡ್ರಿ, ನಮ್ಮ ಶ್ರೀಮತಿಯವರೇ ಬರೆದಿರ್ತಕ್ಕಂಥದ್ದು ಪರಿಸರ ಲಾವಣಿ. ಅದು ಈ ಕಾಡು ಮರಗಳ ಬಗ್ಗೆನೆ. ಕಾಡನ್ನು ಕಡಿಯುವ ನಾಡಿನ ಕಟ್ಟುಕರೆ ಆಲಿಸಿ ನನ್ನಿ ಲಾವಣಿಯ. ಕಾಡನ್ನು ಕಡಿಯುವ ನಾಡಿನ ಕಟ್ಟುಕರೆ ಆಲಿಸಿ ನನ್ನಿ ಲಾವಣಿಯ. ನಾಡಿನ ಜೀವಕ್ಕೆ ಕಾಡಿನ ಮರಗಳು ಎನ್ನುತ್ತ ಸಾರುವ ಲಾವಣಿಯ. ನಾಡಿನ ಜೀವವೇ ಕಾಡಿನ ಮರಗಳು ಎನ್ನುತ್ತ ಸಾರುವ ಲಾವಣಿಯ. ಈ ಕನ್ನಡ ಕುವರನ ಲಾವಣಿಯ. ಮರಗಳೇ ದೇವರು ಎನ್ನುತ್ತ ಪೂಜಿಸಿ ಪೋಷಿಸುತ್ತಿದ್ದರು ಪೂರ್ವಜರು. ಆ ದೇವರ ದೇಹಕ್ಕೆ ಕೊಡಲಿಯ ಏಟನ್ನು ಹಾಕುತ್ತಲಿರುವರು ಈ ಜನರು. ಕಾಡಿನ ಗಾಳಿಯ ಸೇವಿಸಿ 100 ವರ್ಷಗಳಿಂದ ಬಾಳೆ ಆಯ್ತು. 40-50 ವರ್ಷಕ್ಕೆ ಚಟ್ಟವ ಕಟ್ಟುವ ಕೆಲಸವು ಈಗಾಯ್ತು. ಹಸಿರೆಲೆ ಕೊಡುವುದು ಆಮ್ಲಜನಕವ ಜೀವಿಗಳೆಲ್ಲವೂ ಜೀವಿಸಲು. ಹಣ್ಣೆಲೆ ಉದುರಿ ಗೊಬ್ಬರವಾಯಿತು ನಮ್ಮಿ ಬೆಳೆಗಳ ಪೋಷಿಸಲು. ಕೊಂಗೆಯ ಬೀಟೆಯ ತೆಂಗಿನ ತಾಳಿಯ ಮರಗಳ ಬೆಳೆಸಲಿ ನಾಡಿನಲ್ಲಿ ನಮ್ಮಿ ನಾಡಿನಲ್ಲಿ. ನೆಕ್ಸ್ಟ್ ಅರಣ್ಯ ನಾಶದ ಬಗ್ಗೆ ಮರಗಳು ತಮ್ಮ ವ್ಯಥೆ ಹೇಳ್ತಾವಂತ. ಇಂದೋ ನಾಳೆಯೋ ಎಂದು ಕೊನೆಗಳಿಗೆ ಎಣಿಸಿರುವೆ, ಒಂದು ಮರ ಹೇಳ್ತೆ. ಇಂದೋ ನಾಳೆಯೋ ಎಂದು ಕೊನೆಗಳಿಗೆ ಎಣಿಸಿರುವೆ, ಕಾನನದ ಕುರುವಾಗಿ ನಿಂತ ನಾನು ಹೇಳುವೆನು ನಮ್ಮ ವ್ಯಥೆಯ ಕಥೆಯ. ಬೆಳೆದಿದ್ದೆ ನಾನಂದು ಬಂಧು ಬಾಂಧವರೊಡನೆ, ಸೊಗಸಾಗಿತ್ತು ಆ ನಮ್ಮ ಬದುಕು. ಸ್ವಾರ್ಥ ತುಂಬಿದ ಮನುಜ ತನ್ನ ಸುಖವನ್ನು ಬಯಸಿ ಕಟ್ಟಿದನು ಅಣೆಕಟ್ಟಿಯನ್ನು. ಹರಿವ ಆ ಸುರ ನದಿಗೆ, ಆ ನದಿಯು ಚಾಚಿತ್ತು ತನ್ನ ಧಾರೆಯ ಬಾಹು, ಅಂದ್ರೆ ಹಿನ್ನೀರು. ನಾವು ಬದುಕಿದ್ದ ಈ ಕಾನನದ ಕಡೆಗೆ ಅದಕ್ಕೆ ಬಲಿ ಆಗುತ್ತಲೇ ನಿರ್ನಾಮವಾಗುತ್ತಿದೆ ನಮ್ಮ ಈ ಹಸಿರಾದ ಕಾನನದ ಕುಲವು. ನಾನೊಬ್ಬ ಉಳಿದಿರುವೆ ಈ ನತ ದೃಷ್ಟ ಇಂದಿಲ್ಲಿ, ಈಗಲೋ ಆಗಲೋ ಅಂತೂ ನಾನೂ ಸಾಯುವೆನು ಕೊನೆಗೆ. ಬೇಡುವೆನು ಆ ಶಿವನ ನೀಡದಿರು ಮರುಜನ್ಮ ಈ ಸ್ವಾರ್ಥ ಮನುಜರ ಬಾಳಿನ ನಡುವೆ ಅಂತಕ್ಕಂಥದ್ದು ಪರಿಸರ ಬಗ್ಗೆ ನನ್ನ ಶ್ರೀಮತಿಯವರು ಬರೆದಿರ್ತಕ್ಕಂಥದ್ದು ಕವನ. ಇನ್ನು ಮಾಲಿನ್ಯ ನಿಯಂತ್ರಣದಲ್ಲಿ ಮಾನವನ ಮಹತ್ವ, ಮಾನವ ಏನೇನು ಮಾಡಬಹುದು.
ಮಾಲಿನ್ಯವನ್ನು ಹೆಚ್ಚು ಮಾಡುವುದರ ಬದಲು ಹೇಗೆ ನಿಯಂತ್ರಿಸಬೇಕು ಎಂಬ ಬಗ್ಗೆ ಮಾನವರು ಯೋಚಿಸಬೇಕು. ಏನಾಗ್ತಾ ಇದೆ, ಕಂಡ ನಮ್ಮನೆ ಕಸ ಹೊರಗಡೆ ಬೀದಿಗೆ ಹೋದ್ರಾಯ್ತು ಅಷ್ಟೇ, ನಮ್ಮನೆ ಶುದ್ಧ ಇರ್ಬೇಕು, ಈ ಭಾವನೆ ಜನರಲ್ಲೆಲ್ಲ ಇದೆ. ಅದರಲ್ಲೂ ಎಸ್ಪೆಷಲಿ ನಾವು ಬೆಂಗಳೂರಿನಲ್ಲಿ ಬೀದಿನಲ್ಲಿ ನೀವು ಓಡಾಡಿ, ಬೀದಿನ ತುಂಬಾ ಎಲ್ಲ ಇವತ್ತು ಎಲ್ಲ ಕಸ ಎಲ್ಲ ಇರ್ತಕ್ಕಂಥದ್ದು. ಅದನ್ನ ತೆಗಿಯತಕ್ಕಂಥ ವ್ಯವಸ್ಥೆನೇ ಇಲ್ಲ ಇವತ್ತು. ಎಲ್ಲ ಭ್ರಷ್ಟಾಚಾರ, ಎಲ್ಲ ದುಡ್ಡು, ಎಲ್ಲ ಮೋಸ, ಎಲ್ಲ ವಂಚನೆ. ಹಾಗಾಗಿ ಈ ಒಂದು ಮಾಲಿನ್ಯವನ್ನ ಹೆಚ್ಚು ಮಾಡೋರ ಬದಲು ಹೇಗೆ ನಿಯಂತ್ರಣ ಮಾಡ್ಬೇಕು ಅಂತಕ್ಕಂಥ ಪ್ರತಿಯೊಬ್ಬರು ಮಾನವನು ಚಿಂತಿಸಬೇಕಾದಂತ ಕಾಲ ಈಗ. ಪ್ರತಿಯೊಂದು ಮನೆಯವರು ಕಸ ವಿಲೇವಾರಿಯಲ್ಲಿ ಪ್ರಾಮಾಣಿಕತೆ ಮೆರೆಯಬೇಕು. ಮನೆಯ ಎಲ್ಲರೂ ಇದನ್ನು ಪಾಲಿಸಬೇಕು. ಉದಾಹರಣೆ ಹೇಳ್ತೇನೆ, ನನ್ನ ಮಗ ಕೆನಡಾದಲ್ಲಿದ್ದ ಸ್ನೇಹಿತರೆ, ಕೆನಡಾದಲ್ಲಿ ಅಷ್ಟು ಅಚ್ಚುಕಟ್ಟಿತ್ತಂತೆ. ಮನೆ ಒಳಗೊಂದು ಊದುಬತ್ತಿ ಹಚ್ಚಿದ್ರೆ ಸೈರನ್ ಕೂಗ್ತಿತ್ತಂತೆ, ಕೂಡ್ಲೆ ಮನೆ ಹತ್ರ ಬರರಂತೆ, ಆರ್ಸಿ ಫಸ್ಟ್ ಅದ್ನ ಅಂತ ಹೇಳ್ಬಿಟ್ಟು. ಮತ್ತೆ ಕಸ ವಿಲೇವಾರಿಗೆ ಹೇಳ್ತಿದ್ದ, ಮನೆ ಒಳಗೊಂದು ಒಂದು ಬಾಕ್ಸ್ ಇಟ್ಟಿರ್ತಿದ್ರಂತೆ, ಆ ಪ್ರತಿಯೊಂದು ಒಂದು ಊದು ಕಡ್ಡಿ ಪ್ಯಾಕೆಟ್ ಅದನ್ನೆಲ್ಲ ಅಲ್ಲೇ ಹಾಕ್ಬೇಕಂತೆ. ಅಲ್ಲಿ ಹಾಕಿದ್ರೆ ಸೀದಾ ಕೆಳಗಡೆ ಅಂಡರ್ಗ್ರೌಂಡ್ ಹೋಗ್ಬಿಟ್ಟು ಅದು ಎಲ್ಲಿಗೆ ಹೋಗ್ತದ ಅಲ್ಲಿ ವಿಲೇವಾರಿ ಆಗ್ತಿತ್ತಂತೆ. ಆದ್ರೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ರಸ್ತಿನಲ್ಲೇ ಬೀಡಿ ಅರ್ಧ ಬಿಸಾಕ್ತಿವಿ, ರಸ್ತಿನಲ್ಲೇ ಸಿಗರೇಟ್ ಬಿಸಾಕ್ತಿವಿ, ರಸ್ತಿನಲ್ಲೇ ಆ ಕೈಯಾಗಿನ ಪ್ಯಾಕೆಟ್ ಹರಿದು ಬಿಸಾಕ್ತಿವಿ. ಇದೆಲ್ಲ ನಮ್ಮ ಒಂದು ಇಲ್ಲಿ ನಡೀತಿರ್ತಕ್ಕಂತ ಉದಾಹರಣೆ. ಪ್ರತಿಯೊಂದು ಮನೆಯವರು ಇದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಜನತೆಯನ್ನು ತಿಳ್ಕೊಳ್ಬೇಕು. ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡ್ಬೇಕು. ಅಕಸ್ಮಾತ್ ಉಪಯೋಗಿಸಿರೋದನ್ನ ಹೇಗೆ ವಿಲೇವಾರಿ ಮಾಡಬೇಕು ತಿಳ್ಕೊಳ್ಬೇಕು. ರಸ್ತೆ ಬಿಸಾಡ್ಬಾರ್ದು. ಧೂಮಪಾನವನ್ನ ಕಡ್ಡಾಯವಾಗಿ ನಿಷೇಧಿಸಬೇಕು. ಅದೇ ತರ ಮದ್ಯದ ಬಾಟ್ಲಿಗಳು, ನೀರಿನ ಬಾಟ್ಲಿಗಳು ಕಂಡಲ್ಲಿ ಬಿಸಾಡುವುದನ್ನು ನಿಲ್ಲಿಸಬೇಕು. ಸಾಧ್ಯವಾದಷ್ಟು ಜಲಮಾಲಿನ್ಯ ಸಂಬಂಧಪಟ್ಟಂತೆ ಕ್ರಿಮಿನಾಶಕ ಔಷಧಗಳ ಉಪಯೋಗಗಳನ್ನು ಕಡಿಮೆ ಮಾಡಬೇಕು. ಕಾರಣ ಇವು ಮಾನವನ ಜೀವಕ್ಕೆ ಮಾರಕ. ಸಾಧ್ಯವಾದಷ್ಟು ಅಂತದ್ನ ಉಪಯೋಗಿಸೋದ್ ಕಡಿಮೆ ಮಾಡ್ತಾ ಬರೋಣ. ಕಡಿಮೆ ಮಾಡ್ಕೊಂಡ್ ಬೇರೆ ಏನ್ ಮಾರ್ಗವನ್ನು ಹುಡ್ಕೋಣ. ಕಾರ್ಖಾನೆಗಳ ತ್ಯಾಜ್ಯ ವಿಸರ್ಜಿತ ನೀರನ್ನು ಚರಂಡಿಗೆ ಬಿಡದೆ ಬೇರೆ ಕಡೆಗೆ ಅದನ್ನ ಶೇಖರಿಸಿ ಪರಿಷ್ಕರಣೆ ಮಾಡಿ ಅದನ್ನ ಬೇರೆ ಯಾತಕರು ಉಪಯೋಗಿಸ್ಬೋದು. ಆ ತರ ವ್ಯವಸ್ಥೆಯನ್ನು ಮಾಡ್ಬೇಕು. ಅದಿಲ್ಲೇ ಇಲ್ಲ ನಮ್ಮಲ್ಲಿ. ತಗೊಳ್ಳೋಗೋದು ಹರಿದ್ ಬಿಟ್ಬಿಡೋದು, ಅದ್ ಎಲ್ಗಾರೆ ಹರ್ಕೊಂಡು ಹೋಗ್ಲಿ, ನಾಳೆ ಮುಂದೆ ನಮ್ಮ ಮಕ್ಕಳಿಗೆ ಇದು ಮಾರಕ ಆಗತ್ತೆ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಕಡಿಮೆ. ಅದೇ ತರ ಒಳಚರಂಡಿ ಮಾಲಿನ್ಯ ಕೆರೆ ಕುಂಟೆಗಳಿಗೆ ಸೇರಿದಂತೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ಬೇಕು. ಮೊನ್ನೆ ಹೈದರಾಬಾದಿನ ನೀರು ಬಂದಾಗ ಹೇಳಿದ್ರು, ವಿಶ್ವೇಶ್ವರಯ್ಯನವರು ಹೋಗಲ್ಲಿ ಪ್ಲಾನ್ ಮಾಡ್ಕೊಟ್ಟು ಬಂದಿದ್ರು. ಆದ್ರೆ ಕೊನೆಗೆ ಅವ್ರ ಪ್ಲಾನಿಗೆ ಬೆಲೆ ಇಲ್ದಂಗ ಆತು. ಅದಕ್ಕೆ ಇಡೀ ಊರ್ ತುಂಬಾ ನೀರು ಹರಿತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಒಳ್ಳೆ ಅಭಿಪ್ರಾಯ ಕೊಡ್ತಕ್ಕಂಥವ್ರು, ಬುದ್ಧಿವಂತರ ಒಂದು ಇದಕ್ಕೆ ಬೆಲೆ ಕೊಡಲ್ಲ ನಮ್ಮಲ್ಲಿ. ಬುದ್ಧಿವಂತರಿಗೆ ಬೆಲೆ ಗೌರವನೇ ಇಲ್ಲ ಸ್ನೇಹಿತರೆ. ಅವ್ರ ಏನ್ ಬೇಕು, ಅವ್ರು ಹೇಗ್ ಬೇಕಾ ಹಾಗೆ ಮಾಡ್ಕೊಳ್ತಕ್ಕಂಥದ್ದು. ಇವೆಲ್ಲ ಕೆಲವೆಲ್ಲ ಸಂದರ್ಭದಲ್ಲಿ ನೋಡಿದ್ರೆ ಅದಕ್ಕೆ ಕೆಲವರೆಲ್ಲ ನಮ್ಮಲ್ಲಿ ಸೇವೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿ ಹೊರಗಡೆ ಇದಕ್ಕೆಲ್ಲ ಹೋಗಿ ಸೇವೆಗೆ ಹೋಗೋದು. ಯಾಕಂದ್ರೆ ಇಲ್ಲಿ ಬೆಲೆ ಇಲ್ಲ, ಗೌರವ ಇಲ್ಲ ನಮ್ಮ ಈ ಸರ್ಕಾರದೊಳಗೆ ಅಥವಾ ಈ ರಾಜಕೀಯದೊಳಗೆ. ಮಾರ್ಕೆಟ್ಗಳಲ್ಲಿ ಕಸವನ್ನು ಎಲ್ಲಿ ಬೇಕಲ್ಲ ಬಿಸಾಕಿರ್ತಾರೆ. ನಾವು ನೋಡ್ತೀವಿ, ಅಲ್ಲಿ ಕಾರ್ ಇಡ್ಲಿಕ್ಕೆ ಜಾಗ ಇರಲ್ಲ. ಅದನ್ನ ವ್ಯವಸ್ಥಿತವಾಗಿ ಎಲ್ಲಿ ಹೇಗೆ ತಗೊಂಡೋಗ್ಬೇಕು ಆ ತರ ವ್ಯವಸ್ಥೆಯನ್ನ ಮಾಡಿಸ್ಬೇಕು. ಇನ್ನು ಹೋಟ್ಲುಗಳ ತ್ಯಾಜ್ಯ, ಮಾಲ್ಗಳದ್ದು, ಆಸ್ಪತ್ರೆಗಳ ತ್ಯಾಜ್ಯ, ಮಟನ್ ಸ್ಟಾಲ್ಗಳದ್ದು ಇದೆಲ್ಲವನ್ನು ತಂದು ರೋಡಿಗೆ ಸುರಿತಾರೆ. ಅವ್ರಿಗೆಲ್ಲ ಕೊಡ್ಬೇಕು. ಇಲ್ಲಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತರಬೇತಿಯನ್ನು ಕೊಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನಮ್ಮಲ್ಲಿ ಕಾನೂನು ಬಿಗಿ ಇಲ್ಲದೆ ಇರೋದ್ರಿಂದನೇ ಈ ತರ ಆಗ್ತಾ ಇರೋದು. ಕಾನೂನು ಬಿಗಿ ಇದ್ದು ಬಿಟ್ರೆ ಜನ ಹೆದರ್ತಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಆ ಟ್ರಾಫಿಕ್ ಪೊಲೀಸ್ನರು ವೆಹಿಕಲ್ ಜಂಪ್ ಆಗಿದ್ದೆಲ್ಲ ಇಷ್ಟುದ್ದ ಪಟ್ಟಿ ತಗೊಂಡು ಮನೆಗೆ ಹೋಗಿ ದಂಡ ವಸೂಲು ಮಾಡ್ತಿದ್ದಾರೆ. ಈ ತರ ನಮ್ಮಲ್ಲೂ ಬರ್ಬೇಕು. ಎಲ್ಲಾ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟು ಯಾರು ರಸ್ತೆಗೆ ಒಂದ್ ಕಸ ಕಡ್ಡಿ ಹಾಕಿದ್ರೆ ಸಾಕು, ಟಕ್ಕನ್ ಹೋಗಿ ಅವ್ರಿಗೆ ಬಿಲ್ ತಗೊಂಬಂದ್ ಕೊಟ್ಟು ದಂಡ ಹಾಕಿದೆ, ನಿನ್ ದಂಡ ಕಟ್ಟಬೇಕು ಅಂದ್ಬಿಟ್ಟು. ಈ ತರ ಸಿಸ್ಟಮ್ ಬಂದ್ರೆ ಜನ ಕೇಳ್ತಾರೆ. ಇಲ್ದೆ ಹೋದ್ರೆ ಜನ ಕೇಳಲ್ಲ ಸ್ನೇಹಿತರೆ. ಯಾರಿದೇನು ನಮ್ದೇನು ಅಂತ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ತ್ಯಾಜ್ಯವನ್ನು ನಿಯಮಿತ ಪ್ರದೇಶಗಳಲ್ಲಿ ಮಾತ್ರ ಸುರಿಬೇಕು. ನೋಡಿ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ನಾವು, ಆ ಮಟನ್ ಸ್ಟಾಲ್ಗಳದ್ದು, ಹೋಟೆಲ್ ಉಳಿದ ತ್ಯಾಜ್ಯ ಹಾಕಿ ಅಲ್ಲಿ ನಾಯಿಗಳು ಬಂದು ಎಷ್ಟೋ ಮಕ್ಕಳ ಮೇಲೆ, ವಯಸ್ಸಾದವ್ರ ಮಕ್ಕಳ ಮೇಲೆ, ಆ ವಯಸ್ಸಾದರ ಮನುಷ್ಯರ ಮೇಲೆ ನಾಯಿಗಳು ಎಂತಹ ಒಂದು ಅಟ್ಯಾಕ್ ಮಾಡಿದ್ವಿ ನೋಡಿ. ಅದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತ ಜನರ ಈ ಭಾವನೆಗಳಿಂದ, ಬುದ್ಧಿಗಳಿಂದ. ಇನ್ನೇ ವಾಹನಗಳಿಂದ ಹೊರಗಿರೋ ಗಾಳಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ಬೇಕು. ಅದಕ್ಕೆ ಪ್ರತಿಯೊಬ್ರು ಮನಸ್ಸು ಮಾಡ್ಬೇಕಷ್ಟೇ. ಹೆಚ್ಚಾಗಿ ಬಗ್ಗೆ ಸರಿಯಾದ ಅರಿವಿಲ್ಲದ ಕಾರಣ ಮಾನವನ ಮನಸ್ಸು ಮಲಿನಗೊಳ್ತಿದೆ. ಇವತ್ತು ಮೈಂಡ್ ಪೊಲ್ಯೂಷನ್, ಅದಕ್ಕೆ ನಾವು ಔಷಧ ಕೊಡ್ಬೇಕಾಗಿದೆ. ಪ್ರತಿಯೊಬ್ರು ಮಾನವರು ಮಲಿನಗೊಳ್ತಾ ಇದ್ದಾರೆ. ಇವತ್ತು ಪ್ರಕೃತಿ ಮಲಿನಗೊಳಿಸದಿರ್ಲಿ, ಮಾನವರೇ ಮಲಿನಗೊಳ್ತಿದ್ದಾರೆ.
ಶುದ್ಧವಾಗಿದ್ದಂತ ಮಾನವ ಇವತ್ತು ಇಲ್ಲದೆ ಇರ್ತಕ್ಕಂಥ ವ್ಯವಹಾರಗಳನ್ನೆಲ್ಲ ಮಾಡ್ತಾನೆ. ಕುಡಿಯೋದಿರ್ಬೋದು, ತಿನ್ನೋದಿರ್ಬೋದು, ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ತಂಬಾಕ್ ಇರ್ಬೋದು, ಜರ್ದ ಇರ್ಬೋದು. ಸರಿಯಾದಿದ್ದಂತ ಮಾನವ ಇವತ್ತು ಕೆಟ್ಟೋಗ್ಬಿಟ್ಟಿದ್ದಾನೆ. ಮಾನವನೇ ಮೊದ್ಲೇ ಮಲಿನಗೊಂಡ್ಬಿಟ್ಟಿದ್ದಾನೆ. ಆ ಮಾನವನನ್ನ ಸರಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಅದೇನಾರೆ ಮಾಡ್ಬೇಕು ಅಂತಂದ್ರೆ ನಮ್ಮ ಮನೋವಿಕಾಸ ಕೇಂದ್ರ ಮಾತ್ರ. ಮನೋವಿಕಾಸ ಕೇಂದ್ರಕ್ಕೆ ಬಂದ್ರೆ ಆಟೋಮೆಟಿಕ್ ಆಗಿ ತಮ್ಮಲ್ಲಿರ್ತಕ್ಕಂಥ ಈ ಮಲಿನ ವಸ್ತುಗಳನ್ನೆಲ್ಲ ಬಿಡ್ತಾರೆ. ಮಲಿನಗೊಳ್ತಕ್ಕಂಥ ಮನಸ್ಸನ್ನು ಶುಭ್ರಗೊಳಿಸ್ತಾರೆ. ಅದಕ್ಕೆ ಮಹರ್ಷಿಯವರು ನಮಗೆ ಈ ಮನೋವಿಕಾಸ ಕೇಂದ್ರಗಳನ್ನ ತೆಗ್ದಾರೆ. ಸಾಧ್ಯವಾದಷ್ಟು ಬನ್ನಿ ಮನೋವಿಕಾಸ ಕೇಂದ್ರಕ್ಕೆ ಬಂದ್ರೆ ನಿಮ್ಮ ಮಾಲಿನ್ಯಗಳನ್ನ, ನಿಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವದ ಮಾಲಿನ್ಯಗಳನ್ನ ನೀವು ಶುದ್ಧವಾಗಿ ಮಾಡ್ಕೊಳ್ಬಹುದು. ಹೆಚ್ಚಾಗ್ತಿರ್ತಕ್ಕಂಥ ಜನಸಂಖ್ಯಾ ಸ್ಫೋಟ, ಇದಕ್ಕೆ ಮಾನವನ ಮನಸ್ಸು, ಆ ಮೈಂಡ್ ಪೊಲ್ಯೂಷನ್ ಅಂತ ನಾವೇನ್ ಹೇಳ್ತೀವೋ ಆ ಮೈಂಡ್ ಪೊಲ್ಯೂಷನ್ ತಡೆಗಟ್ಟಬೇಕು. ಆ ನಿರ್ಮಲವಾದ ಮನಸ್ಸನ್ನು ಹೊಂದಬೇಕು. ಪ್ರತಿಯೊಬ್ರು ಮನಸ್ಸನ್ನೇ ಕೆಡಿಸ್ಕೊಂಡ್ರು ಉಪಯೋಗ ಇಲ್ಲ, ನಿರ್ಮಲವಾದ ಮನಸ್ಸನ್ನ ಹೊಂದಬೇಕು. ಹಾಗಾಗಿ ಮೊದಲು ಮಾನವರನ್ನ ಪೊಲ್ಯೂಷನ್ ಇಂದ ಹೊರಗಡೆ ತರ್ತಕ್ಕಂಥ ಕೆಲಸ ಆಗ್ಬೇಕು. ನಾವೆಲ್ಲ ಸೇರಿ ಆ ಕೆಲಸವನ್ನ ಮಾಡೋಣ. ಯಾಕೆ ಹೆಚ್ಚಿಗೆ ಬಂದು ನಮ್ಮ ಮನೋವಿಕಾಸ ಕೇಂದ್ರಕ್ಕೆ ಸೇರ್ಬಾರ್ದು? ಅವಾಗ ಆಟೋಮೆಟಿಕ್ ಆಗಿ ನಾವೇ ಬದಲಾವಣೆ ಆಗ್ಬಿಟ್ಟು ಇದಕ್ಕೆ ಇಂಥದಕ್ಕೆ ನಾವು ಮನಸ್ಸನ್ನ ಕೊಡಲ್ಲ. ಆ ಮನಸ್ಸಿನ ಆ ಒಂದು ಮಾಲಿನ್ಯಕ್ಕಾಗಿ ಇಲ್ಲೊಂದು ಕವನ ಇದೆ ನೋಡಿ ಸ್ನೇಹಿತರೆ. ನಮ್ಮ ಕಣ್ಮುಂದೆ ಹರಡಿರುವ ಅನಂತ ಆಕಾಶವು ನಿರ್ಮಲ, ಶುಭ್ರವಾಗಿರ್ತಕ್ಕಂಥದ್ದು. ನಿರಂತರ ಬೀಸುತ್ತಿರುವ ಮಾರುತವೋ ನಿರ್ಮಲ, ಉರಿಯುವ ಅಗ್ನಿಯೋ ನಿರ್ಮಲವೋ ನಿರ್ಮಲ, ಸಕಲ ಜೀವಿಗಳ ಜೀವನಾಧಾರವಾದ ನೀರೂ ನಿರ್ಮಲ, ನಮ್ಮನ್ನು ಸಹನೆಯಿಂದ ಹೊತ್ತು ನಿಂತಿರುವ ಈ ಭೂಮಾತೆಯ ಮಣ್ಣು ನಿರ್ಮಲ, ನಮ್ಮ ಹೃನ್ಮನಗಳನ್ನು ಸದಾ ರಂಜಿಸುತ್ತಿರುವ ವನಸ್ಪತಿಯೂ ನಿರ್ಮಲ, ವನರಾಶಿಯಿಂದ ಒಡಮೂಡುವ ಕುಸುಮಗಳು ನಿರ್ಮಲ, ಕುಸುಮಗಳಿಂದ ಸೂಸುವ ಸುವಾಸನೆಯು ನಿರ್ಮಲ, ನಿತ್ಯ ನಿರ್ಮಲವಾದ ಭಗವಂತನ ಈ ಸೃಷ್ಟಿಯಲ್ಲಿ ಎಲ್ಲವೂ ನಿರ್ಮಲ, ಒಂದನ್ನುಳಿದು ಅದೇ ಮನುಷ್ಯನ ಮನಸ್ಸು. ಇದನ್ನು ಮಲಿನಗೊಳಿಸದೆ ರಕ್ಷಿಸಿಕೊಳ್ಳಬೇಕು. ಈ ಮನಸ್ಸನ್ನ ಮಾಲಿನ್ಯದಿಂದ ಹೊರಗೆ ತರಬೇಕು ಅಂದ್ರೆ ದಯಮಾಡಿ ನೀವೆಲ್ಲ ಬನ್ನಿ. ಜನವರಿ ಆದ್ಮೇಲೆ ನಮ್ ಕ್ಲಾಸಸ್ ಎಲ್ಲ ಖಂಡಿತ ಓಪನ್ ಆಗ್ತದೆ. ಬನ್ನಿ, ನಮ್ ತರಗತಿ ಬಂದ್ರೆ ಅವಾಗ ನೀವು ಶುಭ್ರ ಆಗ್ಬಿಡ್ತೀರಾ. ನೀವ್ ಯಾವಾಗ ಶುಭ್ರ ಆಗ್ಬಿಡ್ತಿರೋ, ನಿಮ್ಮ ಮನಸ್ಸು ಶುಭ್ರವಾದಾಗ ನಿಮ್ಮ ಪರಿಸರವನ್ನ ನೀವೇ ಶುಭ್ರವಾಗಿ ಇಟ್ಕೊತೀರಾ. ಮಾಲಿನ್ಯಗೊಳಿಸ್ಲಿಕ್ಕೆ ನಮ್ಮ ಮನಸ್ಸು ಒಪ್ಪದೇ ಇಲ್ಲ ನೋಡಿ. ಅದಕ್ಕೆ ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳ್ತಾರೆ. ಮಾಡಿದ್ದುಣ್ಣು ಮಹಾರಾಯ, ಇಲ್ಲಿ ಪ್ರಕೃತಿ ನಾಶದ ಫಲ ಇದು. ಪ್ರಕೃತಿ ಮಾತೆಯಿಂದ ಭೂಮಿಯು ಸುಂದರವಾಯಿತು, ಪಂಚಭೂತಗಳು ಸೇರಿ ತುಂಬಿ ತುಳುಕಿತು, ಮನುಜ ಅದನ್ನು ರಕ್ಷಿಸಿದಕ್ಕೆ ಸುಖವ ನೀಡಿತು, ನೀತಿ ಮೀರಿ ನಡೆದಾಗ ರಾಚಿ ಬಡಿಯಿತು, ನಾವೇ ಮಾಡಿದ ಅಡುಗೆಯನ್ನು ನಾವೇ ಉಣ್ಣಬೇಕಾಗಿತ್ತು. ಇವತ್ ಪ್ರಕೃತಿಯನ್ನು ಹಾಳು ಮಾಡ್ತಿದ್ದೀವಿ, ಅದನ್ನ ನಾವೇ ಊಟ ಮಾಡ್ತಿದ್ವಿ. ಇದೇ ಪ್ರಕೃತಿ ನಿಯಮ. ಮಾಡಿದ್ದುಣ್ಣು ಮಹಾರಾಯ. ಅದಕ್ಕೆ ಪ್ರಕೃತಿಯನ್ನ ಹಾಳು ಮಾಡದೆ ಮೊದಲು ನಾವು ಸರಿಯಾಗೋಣ, ನಮ್ಮ ನೆರೆಹೊರೆಯನ್ನ ಸರಿ ಮಾಡ್ಕೊಳ್ಳೋಣ. ಸಾಧ್ಯವಾದಷ್ಟು ಜನರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನ ಕೊಡೋಣ ಅಂತ ಹೇಳ್ತಾ ಇಲ್ಲಿ ನಾವು ಈ ಒಂದು ಪ್ರಕೃತಿಯ ಬಗ್ಗೆ ಈ ಏನು ಒಂದು ಚಿಂತನೆಯನ್ನ ಮಾಡ್ತಿದ್ದೇವೆ. ಇನ್ನು ಅನೇಕ ವಿಚಾರಗಳಿವೆ, ಆದ್ರೆ ನಮ್ಮ ಕೊಟ್ಟಿರ್ತಕ್ಕಂಥ ಸಮಯ ಸಾಲದು ಸ್ನೇಹಿತರೆ. ಒಂದು ಶಾಂತಿ ಮಂತ್ರದೊಳಗೆ ಈ ನನ್ನ ಈ ಒಂದು ಚಿಂತನೆಯನ್ನ ಮುಗಿಸ್ತೇನೆ. ಕೈವಲ್ಯ ಉಪನಿಷತ್ ಬರ್ತಕ್ಕಂಥ ಒಂದು ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೆ ವಿಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟ್ವಾಂ ಸ್ವಸ್ತಿನೋಭಿಃ, ವ್ಯಶೇಮ ದೇವಹಿತಂ ಯದಾಯುಃ, ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಸ್ತಕ್ಷರ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಶಾಂತಿ ಶಾಂತಿ ಶಾಂತಿ. ಈ ಒಂದು ವಿಚಾರವನ್ನ ಮಂಥನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನು ವಂದಿಸಿ, ಇದನ್ನ ಇದುವರೆಗೂ ಕೇಳಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈ ಚಿಂತನೆಯನ್ನ ಮುಗಿಸ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ನಾವೆಲ್ಲ ಒಳ್ಳೆ ಒಂದು ಸಂದೇಶವನ್ನು ಕೊಡೋಣ. ಭಾರತವನ್ನ ವಿಶಿಷ್ಟವಾಗಿ ಪರಿವರ್ತನೆ ಮಾಡ್ಲಿಕ್ಕೆ, ಈ ಒಂದು ಪ್ರಕೃತಿಯನ್ನ ಹಾಳು ಮಾಡದೆ, ನೀರನ್ನ ಹಾಳು ಮಾಡದೆ ಇರ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ ಚಿಂತನೆಯನ್ನ ಮುಗಿಸ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಧನ್ಯವಾದಗಳು ಸರ್, ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ರೆ ರೈಸ್ ಅಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದು ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ.
ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಸ್ಕೈ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ ಮತ್ತು ಆರೋಗ್ಯದ ಸಮಸ್ಯೆ ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂತಹವರು ಈ ಅಭ್ಯಾಸಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳಲು www.kundaliniyoga.edu.in ಎಂಬ ವೆಬ್ಸೈಟ್ ಮೂಲಕ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅದಲ್ಲದೆ ಶಾಲಾ ಕಾಲೇಜು ತೆರೆದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು ಮತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಜೊತೆಗೆ ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಲು ಇದೊಂದು ಉತ್ತಮವಾದ ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ. ಇದಲ್ಲದೆ ಆರೋಗ್ಯವಾಗಿ ಇರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗಮುಕ್ತರಾಗಲು ಈ ಅಭ್ಯಾಸಗಳು ತುಂಬಾ ಉಪಯುಕ್ತವಾಗಿರುವುದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನು ನೋಡಿ ತಮ್ಮ ತಮ್ಮ ಹೆಸರುಗಳನ್ನ ನೋಂದಾಯಿಸಿ ದೈವದ ಹಾಗೂ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ಈ ಮೂಲಕ ನಿಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇವೆ. ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಯಾರಿಗಾದರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರ್, ಯಾರು ಇಲ್ಲ ಅನ್ಸುತ್ತೆ ಸರ್. ಮುಗಿಸ್ಕೊಳ್ಳೋಣ ಸರ್. ಧಾರಾಳವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಗ್ಲಮ್ಮ. ಸ್ನೇಹಿತರೆ, ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಸತ್ಯನಾರಾಯಣ ರಾವ್ ಸರ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿದೆ. ಬೆಳಿಗ್ಗೆ 5:45 ಕನ್ನಡದಲ್ಲಿ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30 ತಮಿಳಿನಲ್ಲಿ ಚಿಂತನಾ ವಿಷಯ ಹ್ಯೂಮನ್ಸ್ ಆರ್ ಡೈವರ್ಸಿ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಕಲ್ಪನಾರವರು. 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಚಿಂತನಾ ವಿಷಯ ಬ್ರಹ್ಮಜ್ಞಾನ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಪಾರ್ವತಿ ಭಾಯ್ರವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು. ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಮತ್ತು ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಎಲ್ಲರನ್ನೂ ಹಾರೈಸುತ್ತಾ ಎಲ್ಲರನ್ನೂ ವಂದಿಸಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ
ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.